ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಕ್ರಿಕೆಟ್ ಇತಿಹಾಸದಲ್ಲೇ ಹೊಸದೊಂದು ಮೈಲಿಗಲ್ಲು ನಿರ್ಮಿಸಲು ಮುಂದಾಗಿದೆ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್. ಹೌದು, ರಾಜ್ಯದ ಕ್ರಿಕೆಟ್ ಅಭಿಮಾನಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಇದು. ಪ್ರತಿಭಾನ್ವಿತ ಆಟಗಾರರಿಗೆ ಇಲ್ಲಿದೆ ಬೃಹತ್ ವೇದಿಕೆ. ZKNPL ಅಂದ್ರೆ ಜೀ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್. ಆಲ್ರೆಡಿ ಈ ಒಂದು ZKNPL ಬಗ್ಗೆ ನಿಮಗೆ ಎಲ್ರಿಗೂ ಕೂಡ ಗೊತ್ತಿದೆ. ಇವತ್ತು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಶೋ ನಿಮಗೆ ನೀಡುತ್ತೆ. ಇವತ್ತು ನಮ್ಮ ಜೊತೆ ಕ್ರಿಕೆಟ್ ಅಂಪೈರ್ ಮದನ್ ಮಡಿಕೇರಿ ಅವರಿದ್ದಾರೆ. ನಮಸ್ತೆ ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಹಾಗೆ ನಮ್ಮ ಜೀ ಕನ್ನಡ ನ್ಯೂಸ್ನ ಪ್ರತಿನಿಧಿ ಮಲ್ಲಿಕಾರ್ಜುನ್ ಪಾಟೀಲ್ ಕೂಡ ಜಾಯ್ನ್ ಆಗಿದ್ದಾರೆ. ಹೆಲೋ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್ ಮೇಡಮ್. ಹಾಯ್. ಎಸ್ ಮದನ್ ಸರ್, ಮೊದಲನೇದಾಗಿ ಈ ಒಂದು ZKNPL ಬಗ್ಗೆ ಮಾತಾಡೋಕ್ಕೂ ಮುನ್ನ ನೀವು ಡಾನ್ಸಿಂಗ್ ಅಂಪೈರ್ ಅಂತಲೇ ಫೇಮಸ್. ಸೊ ಹೇಗೆ ಈ ಥಾಟ್ ಬಂತು ಈ ಥರ ಡಿಫ್ರೆಂಟ್ ಆಗಿ ಏನಾದರೂ ಒಂದು ಮಾಡಬೇಕು ಅಂತ? ನಾನು ಮೂಲತಃ ಒಬ್ಬ ಅಥ್ಲೇಟ್ ಆಗಿದ್ದೆ. ಕ್ರಿಕೆಟ್ ಆಡಬೇಕು ಅಂತ ಬೆಂಗಳೂರಿಗೆ ಪಯಣ ಬೆಳೆಸಿದ್ದೆ. ಆ ಒಂದು ಕ್ರಿಕೆಟ್ ಆಡ್ತಾ ನಮಗೆ ಒಂದು 2 days ಪಾಕೆಟ್ ಮನಿಗೋಸ್ಕರ ಅಂಪೈರಿಂಗ್ನ ಕರಿಯರ್ನ ಸ್ಟಾರ್ಟ್ ಮಾಡಿದಾಗ ತುಂಬ ಚಾಲೆಂಜಸ್ ಆಗಿರುತ್ತಿತ್ತು. ಯಾಕಂದರೆ ಬಯಸ್ಡ್ ಆಗಿ ಡಿಸಿಷನ್ ನಾವು ಕೊಟ್ಟರು ಪ್ಲೇಯರ್ಸ್ ವಿಲ್ ನಾಟ್ ಗೋಯಿಂಗ್ ಟು ಬಿ ಸ್ಯಾಟಿಸ್ಫೈಡ್ ಎಂಡ್ ಆಫ್ ದ ಡೇ. ಹಾಗಾಗಿ ನಾನು ಮೊದಲಿಗೆ ಮರೀನಾ ಬೀಚ್ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಜೊತೆಗೆ ನಾವು ಟ್ರಾವೆಲ್ ಮಾಡ್ತಿದ್ದಾಗ ಮರೀನಾ ಬೀಚ್ದ ಅಲೆನ ನೋಡಿಬಿಟ್ಟು ವೈಡ್ನ ಫಸ್ಟು ಸ್ಟಾರ್ಟ್ ಮಾಡಿದೆ. ಯಾವಾಗ ನಾನು ಅದು ಸ್ಟಾರ್ಟ್ ಮಾಡಿದೆ, ಪ್ಲೇಯರ್ಸ್ ಮತ್ತು ನನ್ನ ಜೊತೆ ಒಂದು ಇಂಟ್ರ್ಯಾಕ್ಷನ್ ಇದಾಯಿತು, ಒಂದು ಬಾಂಡ್ ಬಿಲ್ಡ್ ಆಯಿತು. ಹಾಗಾಗಿ ನನಗೆ ಆ ಮ್ಯಾಚ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ಕೊಂಡು ಹೋಗ್ಬೋದು, ಒಂದು ಟೂರ್ನಮೆಂಟ್ ಉದ್ದಕ್ಕೂ ಅದು ನಂಗೆ ಸುಲಭ ಆಗ್ತಾಯಿತ್ತು ಒಂದು ಹ್ಯಾಂಡಲ್ ಮಾಡೋಕ್ಕೆ ಒಂದು ಟೂರ್ನಮೆಂಟನ್ನು. ಯಾಕಂದರೆ ಲೋಕಲ್ ಟೂರ್ನಮೆಂಟ್ ಇವಾಗ ನಮಗೆ ಯೂಟ್ಯೂಬ್ ಎಲ್ಲ ಬಂದಿದೆ, ನಮಗೆ ಥರ್ಡ್ ಅಂಪೈರ್ ಎಲ್ಲ ಫೆಸಿಲಿಟೀಸ್ ಇದೆ. ಆ ಕಾಲದಲ್ಲಿ ಆನ್ ಫೀಲ್ಡ್ ಡಿಸಿಷನ್ ಫೈನಲ್ ಆಗ್ತಿತ್ತು. ಅದನ್ನು ಪ್ಲೇಯರ್ಸ್ನ ಸ್ಯಾಟಿಸ್ಫೈಡ್ ಮಾಡೋದು ನಮ್ಗೆ ಭಾಳ ಮುಖ್ಯ ಆಗಿರ್ತಿತ್ತು. ಆ ಒಂದು ದೃಷ್ಟಿಕೋನದಿಂದ ನಾನು ಈ ರೀತಿ ಆ್ಯಕ್ಷನ್ ಮಾಡಿದೆ. ಅದು ನನಗೆ ತುಂಬ ಪ್ಲಸ್ ಪಾಯಿಂಟ್ ಆಯಿತು. ಹಾಗಾಗಿ ನನ್ನ ರೆಕಗ್ನೈಸ್ ಕೂಡ ಮಾಡಿದ್ರು. ಅನೇಕ ಟೂರ್ನಮೆಂಟ್ ರಾಜ್ಯದಕ್ಕೂ ನನಗೆ ಸಿಗ್ತಾ ಬಂತು. ಎಸ್ ಸರ್, ಇನ್ನು ಪಾಟೀಲ್ ಸರ್, ಈಗ ಕ್ರಿಕೆಟ್ ಅನ್ನೋದು ಕೇವಲ ಒಂದು ಗೇಮ್ ಅಲ್ಲ, ನಮ್ಮ ದೇಶದಲ್ಲಿ ಅದೊಂದು ಧರ್ಮ, ಅದೊಂದು ಎಮೋಷನ್ ಅಂತ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಈ ರೀತಿ ಲೀಗ್ಗಳು ತಾಲೂಕು ಮಟ್ಟದಲ್ಲಾಗಿರ್ಬೋದು, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಡೀತಾನೆ ಇರುತ್ತೆ. ಸೊ ಆ ಬೇರೆ ಲೀಗು ಹಾಗೆ ನಮ್ಮ ಈ ZKNPLಗೂ ಏನ್ ಡಿಫ್ರೆನ್ಸ್ ಅಂತ ಅನ್ಸುತ್ತೆ? ಖಂಡಿತ. ಈಗ IPL ಕೂಡ ನಡೀತಾ ಇದೆ. ಕೆಲವೊಬ್ಬರಿಗೆ ಒಂದು ಆಸಕ್ತಿ, ನಾವು ಕೂಡ ಇಂಥಲ್ಲಿ ಆಡ್ಬೇಕಲ್ಲ, ಇಂಥ ದೊಡ್ಡ ಟೂರ್ನಮೆಂಟ್ ಆಡ್ಬೇಕಲ್ಲ ಅನ್ನುವಂಥ ಒಂದು ಕನಸಿರುತ್ತೆ. ಆ ಕನಸಿಗೆ ಈಗ ನಮ್ಮ ಜೀ ಕನ್ನಡ ನ್ಯೂಸ್ ಒಂದು ದೊಡ್ಡ ವೇದಿಕೆ ಅಂತೂ ಖಂಡಿತವಾಗ್ಲೂ ಕೊಡ್ತಾ ಇದೆ. ನೋಡಿ, ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಪ್ರತಿಯೊಂದು ಜಾಗದಲ್ಲೂ ಕೂಡ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಆ ಹುಡುಗನ ಹತ್ರ ಕ್ರಿಕೆಟ್ ಪ್ರತಿಯೊಬ್ಬರು ಆಡ್ತಾರೆ ಖಂಡಿತವಾಗ್ಲೂ. ಒಬ್ಬ ಒಳ್ಳೆ ಬೌಲರ್ ಇರ್ಬೋದು, ಒಬ್ಬ ಒಳ್ಳೆ ಬ್ಯಾಟ್ಸ್ಮನ್ ಇರ್ಬೋದು. ಕೆಲವೊಬ್ರು ಅಂತಿರ್ತಾರೆ ಆತನ ಆಟ ನೋಡಿ, ಈತ ಒಳ್ಳೆ ಬೌಲರ್ ಇದಾನಲ್ಲ, ಈತನಿಗೆ ಒಂದು ಅವಕಾಶ ಇಲ್ಲ ನೋಡು ಅನ್ನುವಂಥ ಒಂದು ಮಾತುಗಳು ಕೇಳಿ ಬರುತ್ತವೆ. ಬಟ್ ಆ ಮಾತುಗಳಿಗೆ ಈಗ ಜೀ ಕನ್ನಡ ನ್ಯೂಸ್ ಒಂದು ಒಳ್ಳೆ ವೇದಿಕೆಯನ್ನು ಕೊಡ್ತಾ ಇದೆ. ಈಗ ನೋಡಿ, ಕೆಲವೊಂದು ಟೂರ್ನಮೆಂಟ್ಸ್ಗಳು ಆಗುತ್ತೆ ಖಂಡಿತವಾಗ್ಲೂ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಆರ್ಗನೈಸ್ ಮಾಡ್ತಾರೆ, ತಾಲೂಕುಗಳಲ್ಲಿ, ಹಳ್ಳಿಗಳಲ್ಲಿ. ಒಂದು 25 ತಂಡ ಅಥವಾ ಒಂದು 30 ತಂಡ, ಭಾಳ ಅಂದರೆ ಒಂದು 100 ತಂಡ, ಈ ಥರ ಒಂದು ಆರ್ಗನೈಸ್ ಮಾಡಿ ಒಂದು ಟೂರ್ನಮೆಂಟ್ ಮಾಡಿ 1 ಲಕ್ಷನೋ 2 ಲಕ್ಷನೋ ಒಂದು ಪ್ರೈಸ್ ಮನಿ ಇಟ್ಟು ಒಂದು 10 ದಿನದಲ್ಲಿ ಆ ಒಂದು ಟೂರ್ನಮೆಂಟ್ನ ಮುಗಿಸ್ತಾರೆ. ಬಟ್ ಈ ಒಂದು ನಮ್ಮ ಜೀ ಕನ್ನಡ ನ್ಯೂಸಿಂದ ಏನು ಪ್ರೀಮಿಯರ್ ಲೀಗ್ ಮಾಡ್ತಾ ಇದ್ದೀವಿ, ಇದು ಸಾಮಾನ್ಯವಾದಂಥ ಟೂರ್ನಮೆಂಟ್ ಅಲ್ಲ. ಇದು ವರ್ಲ್ಡ್ ಅಲ್ಲಿ ಒಂದಂತೂ ವರ್ಲ್ಡ್ ರೆಕಾರ್ಡ್ ಮಾಡುವಂಥದ್ದು ಒಂದು ಟೂರ್ನಮೆಂಟ್ ಅಂತ ಖಂಡಿತವಾಗ್ಲೂ ನಾವು ಅಂದ್ಕೊಂಡಿದ್ದೀವಿ. ಬಟ್ ಕರ್ನಾಟಕ ತಿರುಗಿ ನೋಡುವಂಥ ಒಂದು ಟೂರ್ನಮೆಂಟ್. ಪ್ರತಿಯೊಬ್ಬ ಆಟಗಾರರು ಕೂಡ ನಾವಿಲ್ಲಿ ಆಡಿದಂತಹ ಒಂದು ಅನುಭವ ಇದೆ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೋಬಹುದು. ಅಂಥ ಒಂದು ಅನುಭವ ಪ್ರತಿಯೊಬ್ಬ ಆಟಗಾರರಿಗೂ ಕೊಡಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ಜಸ್ಟ್ ಒಂದು ದೊಡ್ಡ ಟೂರ್ನಮೆಂಟ್ ಮಾಡ್ತಾ ಇದ್ದೀವ? ಖಂಡಿತವಾಗ್ಲೂ ಇಲ್ಲ. ಇಲ್ಲಿ ಹೇಗಿರುತ್ತೆ ಅಂದರೆ ಪ್ರೊಫೆಷ್ನಲ್ ಅಂಪೈರಿಂಗ್ ಇರುತ್ತೆ. ನೋಡಿ, ಡ್ಯಾನ್ಸಿಂಗ್ ಅಂಪೈರ್ ಇದ್ದಾರೆ ನಮ್ಮ ಹತ್ರ. ಅಂದರೆ ಎಂಟರ್ಟೈನ್ಮೆಂಟ್ ಪ್ರತಿಯೊಂದು ಹಂತದಲ್ಲೂ ಇರುತ್ತೆ. ಮತ್ತು ಲೈವ್ ಸ್ಟ್ರೀಮಿಂಗ್ ಇರುತ್ತೆ. ನಿಮಗೆ ಸ್ಕೋರ್ ಕಾರ್ಡ್ ಹೆಂಗೆ ನೀವು ಟಿವಿಲಿ ಇಂಟರ್ನ್ಯಾಷನಲ್ ಮ್ಯಾಚ್ಗಳನ್ನು ನೋಡ್ತಾ ಇರ್ತೀರಾ, ಹಾಗೆ ಲೈವ್ ಸ್ಕೋರಿಂಗ್ ಇರುತ್ತೆ. ನಿಮ್ಮ ವೈಯಕ್ತಿಕವಾದಂತಹ ರನ್ಗಳೆಷ್ಟು, ಈ ಟೂರ್ನಿಯಲ್ಲಿ ಎಷ್ಟು ತೆಗೆದಿದ್ರಿ, ನಿಮ್ಮ ಹಳೆ ಹಿಸ್ಟ್ರಿಗಳೇನು, ಅದೆಲ್ಲವೂ ಕೂಡ ಸ್ಕ್ರೀನ್ ಮೇಲೆ ನಾವು ತೆಗೆದುಕೊಂಡು ಅದನ್ನು ಪ್ರೊಫೆಷ್ನಲ್ ಆಗಿ ತೋರಿಸ್ತೀವಿ. ಮನೆಯಲ್ಲಿ ನಿಮ್ಮ ಫ್ಯಾಮ್ಲಿನೋ ನಿಮ್ಮ ಕುಟುಂಬ ಕುತ್ಕೊಂಡು ನೋಡಬೇಕು ಅಥವಾ ನಿಮ್ಮ ಊರು ಕುತ್ಕೊಂಡು ನೋಡಬೇಕು, ಆ ಥರ ಒಂದು ಇಂಟ್ರಾಕ್ಷನ್ ನಮ್ಮ ಜೊತೆಗೆ ಪ್ಲೇಯರ್ಸ್ ಜೊತೆಗೆ ಇರುತ್ತೆ. ಒಂದೇನು ಅಂತಂದರೆ, ಇದು ಪ್ರತಿಯೊಬ್ಬ ಆಟಗಾರರಿಗೆ ಒಂದು ದೊಡ್ಡ ವೇದಿಕೆ. ಕೇವಲ ಕ್ರಿಕೆಟ್ ಆಡೋದಕ್ಕಷ್ಟೇ ಅಲ್ಲ, ನಿಮ್ಮ ಹಳ್ಳಿಯನ್ನು ಪ್ರತಿನಿಧಿಸೋದಕ್ಕೆ, ನಿಮ್ಮ ತಾಲೂಕನ್ನು ಪ್ರತಿನಿಧಿಸೋಕ್ಕೆ, ಅಥವಾ ಮುಂದೆ ಬಂದರೆ ನಿಮ್ಮ ಜಿಲ್ಲೆ, ನಿಮ್ಮ ಕರ್ನಾಟಕವನ್ನು ಪ್ರತಿನಿಧಿಸೋದಕ್ಕೆ ಒಂದು ಒಳ್ಳೆ ವೇದಿಕೆ ಆಗುತ್ತೆ. ಖಂಡಿತವಾಗ್ಲೂ ಇಂತಹ ಒಂದು ವೇದಿಕೆಯನ್ನು ಜೀ ಕನ್ನಡ ನ್ಯೂಸ್ ನಾವು ಕೊಡ್ತಾ ಇದ್ವಿ. ಅದನ್ನು ಸದುಪಯೋಗ ಮಾಡ್ಕೋಬೇಕು. ಹಿಂದೆ ಆಗಿಲ್ಲ ಇದು, ಯಾವ ಹಿಸ್ಟ್ರಿನೂ ತೆಗೆದು ನೋಡಿ, ಹಿಂದೆ ಆಗಿಲ್ಲ, ಮುಂದೆ ಗೊತ್ತಿಲ್ಲ ನಮಗೆ. ಪ್ರತಿ ಸರಿನೂ ನಾವು ಇದು ದೊಡ್ಡ ಸಕ್ಸಸ್ ಆದರೆ ಖಂಡಿತವಾಗ್ಲೂ ಮಾಡ್ತೀವಿ. ಬಟ್ ಈ ಮೊದಲ ಹೆಜ್ಜೆ ಏನಿದೆಯಲ್ಲ, ಇದು ದೊಡ್ಡ ಪ್ರಮಾಣದಲ್ಲಿ ಇಟ್ಟಿದ್ದೀವಿ. ಅದನ್ನು ಸಕ್ಸಸ್ ಮಾಡ್ತೀವಿ ಅನ್ನೋಂಥ ವಿಶ್ವಾಸ ಕೂಡ ನಮಗಿದೆ.
ಎಸ್, ಇನ್ನು ಮದನ್ ಸರ್, ನೀವು ಕೂಡ ಸಾಕಷ್ಟು ಟೂರ್ನಿಗಳನ್ನ ನೋಡಿರ್ತೀರಾ. ಸೊ ಕೆಲವೊಂದಿಷ್ಟು ಟೂರ್ನಿಗಳು ಸಕ್ಸಸ್ ಆದರೆ ಅಲ್ಲಿ ಕೆಲವೊಂದಿಷ್ಟು ಟೂರ್ನಿಗಳು ಫೇಲ್ಯೂರ್ ಆಗಿರ್ತಾರೆ. ಸೊ ನಿಮ್ಮ ಪ್ರಕಾರ ಒಂದು ಟೂರ್ನಿ ಫೇಲ್ ಆಗೋದಕ್ಕೆ ಏನು ರೀಸನ್ ಅಂತ? ಟೂರ್ನಮೆಂಟು ಫೇಲರ್ ಅಂದ್ರೆ ಮ್ಯಾನೇಜ್ಮೆಂಟ್ ಅವರ ಒಂದು ದೃಷ್ಟಿಕೋನ ಏನಿರುತ್ತೆ, ಟೂರ್ನಮೆಂಟ್ ಏನು ಉದ್ದೇಶಕ್ಕೋಸ್ಕರ ಮಾಡ್ತಾರೆ, ಅವರೊಂದು ಪ್ಲೇಯರ್ಸ್ನ ಬೆಳೆಸಕ್ಕೆ ಅಥವಾ ಕ್ರಿಕೆಟ್ನ ಬೆಳೆಸೋ ಉದ್ದೇಶ ಬಹುತೇಕ ಇರೋದಿಲ್ಲ. ಅಲ್ಲಿ ಬೇರೆ ಅಜೆಂಡಾಗಳು ಜಾಸ್ತಿ ಇರುತ್ತೆ. ಒಂದು ದುಡ್ಡು ಇರುತ್ತೆ, ಮತ್ತೆ ಅವ್ರದ್ದು ಬೇರೆ ಅಜೆಂಡಾ ಇರುತ್ತೆ, ಒಂದು ಪೊಲಿಟಿಕಲ್ ಟೂರ್ನಮೆಂಟ್ ಇರುತ್ತೆ, ಬೇರೆ ಬೇರೆ ಅಜೆಂಡಾ ಇರುತ್ತೆ. ಇಲ್ಲಿ ಪ್ಲೇಯರ್ಸ್ ನ ದೃಷ್ಟಿಕೋನ ಇರಲ್ಲ. ಯಾಕಂದ್ರೆ ನಾವು ಸೌತ್ ಅಲ್ಲಿ ನೋಡಿದ್ರೆ ಸೌತ್ ತುಂಬಾ, ಯಾಕಂದ್ರೆ ನಾವು ನಾರ್ತ್ಗೆ ಕಾಂಪೀಟ್ ಮಾಡಕ್ಕೆ ಟೆನಿಸ್ ಬಾಲ್ ಕ್ರಿಕೆಟ್ ಅಲ್ಲಂತೂ ತುಂಬಾ ಹಿಂದೆ ಉಳಿದಿದ್ದೀವಿ. ಯಾಕಂದ್ರೆ ಅವ್ರ ಜೊತೆ ನಾವು ಕಾಂಪೀಟ್ ಮಾಡಕ್ ಆಗ್ತಾ ಇಲ್ಲ. ಈ ರೀತಿಯ ವೇದಿಕೆಗಳು ಸೃಷ್ಟಿ ಮಾಡಿದಾಗ, ಪ್ಲಾಟ್ಫಾರ್ಮ್ಗಳು ಜಾಸ್ತಿ ಆದಾಗ, ನಮ್ಮಲ್ಲಿ ಟ್ಯಾಲೆಂಟ್ ಅವಕಾಶಗಳು ಜಾಸ್ತಿ ಇದ್ದಾಗ ನಮ್ಮ ಒಂದು ಟ್ಯಾಲೆಂಟ್ಗಳನ್ನ ನಾವು ಶೋಕೇಸ್ನ ಮಾಡಬಹುದು. ನಾವು ಕೂಡ ಒಂದು ಈಗ ನಾರ್ತ್ ಅಲ್ಲೆಲ್ಲ, ಮುಂಬೈ ಕಡೆ ಎಲ್ಲ ಪ್ಲೇಯರ್ಸ್ ಇದನ್ನೇ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ, ಟೆನ್ನಿಸ್ ಬಾಲ್ ಕ್ರಿಕೆಟ್ ಆಡ್ತಾ. ಆ ಒಂದು ದೃಷ್ಟಿಕೋನದಿಂದ ಈ ಒಂದು ಟೂರ್ನಮೆಂಟ್ ಬಹಳಷ್ಟು ಪ್ರಾಮುಖ್ಯತೆ ವಹಿಸುತ್ತೆ. ಯಾಕಂದ್ರೆ ಲೋಕಲ್ ಕ್ರಿಕೆಟ್ಗಳು ಅವ್ರು ಶೋಕೇಸ್ ಮಾಡಿ ಅವ್ರ ಮೇಲೇನು ಬೇರೆ ಟೂರ್ನಮೆಂಟ್ಗಳು ಕೂಡ ಕಣ್ಣಿಡೋದ್ರಿಂದ ಇವ್ರಿಗೆಲ್ಲ ಒಂದು ಪ್ರೊಫೆಷನಲ್ ಕ್ರಿಕೆಟರ್ಸ್ಗೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ಓಕೆ, ಇನ್ನು ಪಾಟೀಲ್ ಸರ್, ಈಗ ZKNPL ಅಂತ ಅಂದ್ರೆ ಎಲ್ರಿಗೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಪ್ಲೇಯರ್ಸ್ ಹೇಗೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದು? ಖಂಡಿತ ಅದು ಕನ್ಫ್ಯೂಷನ್ ಇದೆ. ನಾವು ತಂಡ ಕೊಡಬೇಕಾ, ನಾವು ಒಬ್ಬರೇ ಬರಬೇಕಾ ಅನ್ನೋದು. ಅದನ್ನ ಕ್ಲಿಯರ್ ಆಗಿ ಹೇಳ್ತೀನಿ, ಒಂದ್ ಕಡೆಗೆ ಲಕ್ಷ್ಯಕ್ಕೆ ಕೇಳಿ. ಇದು ಟೆನ್ನಿಸ್ ಬಾಲ್ ಟೂರ್ನಮೆಂಟ್, ಓಕೆ, ಲೆದರ್ ಅಲ್ಲ. ಕೆಲವೊಬ್ರು ಅಂದ್ಕೋತಾ ಇದಾರೆ ZKNPL ಮಾಡಿದ ತಕ್ಷಣ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಇದು ಲೆದರ್ ಅಲ್ಲ. ನೀವು ಆಡ್ತಾ ಇರುವಂತ ಲೋಕಲ್ ಕ್ರಿಕೆಟ್ ನಲ್ಲಿ ಏನಂತೀರ ಅದೇ ಟೆನ್ನಿಸ್ ಬಾಲ್ ನ ನಾವು ಆಡಿಸ್ತಾ ಇದೀವಿ. ಎರಡನೇದು, ಇದು 60 ಲಕ್ಷ ರೂಪಾಯಿ ಬಹುಮಾನ. ಹಿಂದೆ ಯಾರು ಇಟ್ಟೇ ಇಲ್ಲ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬಹುಮಾನವನ್ನ. 60 ಲಕ್ಷ ರೂಪಾಯಿ ವಿನ್ನರ್ ರನ್ನರ್ ಎಲ್ಲರೂ ಕುಡಿಸಿ 60 ಲಕ್ಷ ರೂಪಾಯಿ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಇಷ್ಟು ದೊಡ್ಡ ಪ್ರಮಾಣ ಅಂದ ತಕ್ಷಣ ಖಂಡಿತವಾಗ್ಲೂ ಒಂದು ಆಸಕ್ತಿ ಖಂಡಿತವಾಗ್ಲೂ ಇರುತ್ತೆ. ಅದಕ್ಕೋಸ್ಕರ ಇದು ಗೆಲ್ಬೇಕು ಅನ್ನುವಂಥ ಹಠ, ಮತ್ತೆ ನಾವು ಕೂಡ ಭಾಗವಹಿಸಬೇಕು ಅನ್ನುವಂಥದ್ದು ಇದೆ. ಮತ್ತೆ ಮೂರನೇದು, ಯಾವ ತರ ಈ ಆಟಗಾರನ ಆಯ್ಕೆ ಮಾಡ್ತೀವಿ ಅನ್ನೋದು ಒಂದು ದೊಡ್ಡ ಕನ್ಫ್ಯೂಷನ್. ಕೆಲವೊಬ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಹಳ್ಳಿಗಳಿಂದ ಕಾಲ್ ಮಾಡ್ತಾರೆ, ಸಿಕ್ಕಾಪಟ್ಟಿ ಕಾಲ್ಸ್ ಬರ್ತಾ ಇದೆ. ನಾವು ನಮ್ಮ ತಂಡ ಇದೆ, ಒಂದು 15 ಜನರ ತಂಡ ಇದೆ, ನಾವು ತಂಡದ ಹೆಸರು ಕೊಡ್ತಾ ಇದ್ವಿ. ಈ ತರ ನಾವು ಆಯ್ಕೆ ಮಾಡ್ತಾ ಇಲ್ಲ. ಇದು ಫ್ರಾಂಚೈಸಿ ಥ್ರೂ ನಿಮ್ಮನ್ನ ಆಟಗಾರನ ಆಯ್ಕೆ ಮಾಡ್ಕೊಳ್ತೀವಿ. ಹೇಗೆ ಅಂತಂದ್ರೆ, ನೀವು ವೈಯಕ್ತಿಕವಾಗಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೋಬೇಕು. ಒಬ್ಬೊಬ್ಬರೇ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿಕೊಂಡು ಏನು ಒಂದು ತಾಲೂಕು ಇದೆಯಲ್ಲ, ಆ ತಾಲೂಕಿನಾದ್ಯಂತ ನಿಮ್ಗೆ ಎಷ್ಟು ಹುಡುಗರಿದಾರೋ ಅವ್ರನ್ನ ಸೆಲೆಕ್ಷನ್ ಅಂತ ಮಾಡ್ತವೆ. ಯಾಕೆ ಅಂತಂದ್ರೆ, ಒಂದು ಫ್ರಾಂಚೈಸಿ ಅಂತ ಇರುತ್ತೆ. ಈಗ IPL ಥ್ರೂ ನಾನು ತಗೋತೀನಿ. ಹೇಗೆ ಅಂತಂದ್ರೆ, RCB, SRH, MI ಈ ತರ ಪ್ರತಿಯೊಂದು ತಾಲೂಕಲ್ಲೂ ಕೂಡ ಇದರದೇ ಆದಂತಹ ಫ್ರಾಂಚೈಸಿಗಳಿರ್ತಾವೆ. ಒಂದು ತಾಲೂಕಿಗೆ ಒಂದು ಫ್ರಾಂಚೈಸಿ ಅಂತ ಮಾಡ್ತೀವಿ. ಆ ಫ್ರಾಂಚೈಸಿ ಹೇಗೆ ಸೆಲೆಕ್ಷನ್ ಮಾಡ್ತಾರೆ ಅನ್ನೋದು ಆಮೇಲೆ ಹೇಳ್ತೀನಿ. ಈಗ ಆಟಗಾರದು ಆ ಫ್ರಾಂಚೈಸಿ ಏನ್ ಮಾಡುತ್ತೆ, 14 ಆಟಗಾರರನ್ನ ಆಯ್ಕೆ ಮಾಡುತ್ತೆ ಒಂದು ತಾಲೂಕಿಂದ. ಅಂದ್ರೆ ನೀವು 100 ಜನ ಹೆಸರು ಕೊಡ್ಬೋದು, ಬಟ್ ಅಲ್ಲಿ ಹೆಚ್ಚಿನ ಟ್ಯಾಲೆಂಟ್ ಅನ್ನ ಗುರುತಿಸಿ ನಮಗೆ ಈ ಆಟಗಾರ ಬೇಕು, ಈತ ಬೆಸ್ಟ್ ಬ್ಯಾಟ್ಸ್ಮನ್, ಈತ ಬೆಸ್ಟ್ ಆಲ್ರೌಂಡರ್, ಈತ ಬೆಸ್ಟ್ ಒಳ್ಳೆ ಬೌಲಿಂಗ್ ಮಾಡ್ತಾನೆ, ಈತ ಒಳ್ಳೆ ವಿಕೆಟ್ ಕೀಪರ್, ಇವನ್ ಬ್ಯಾಕಪ್ ಇವನು, ಈ ತರ ಒಂದು ತಂಡವನ್ನ ರಚಿಸಿ ಆ ಒಂದು ಫ್ರಾಂಚೈಸಿ ಆಟಗಾರರನ್ನ ಆಯ್ಕೆ ಮಾಡತ್ತೆ. ಒಂದು ಪ್ಲೇಯರ್ ಇಲ್ಲಿ ವೈಯಕ್ತಿಕ ಆಟಗಾರರನ್ನ ಮಾತ್ರ ಆಯ್ಕೆ ಮಾಡತ್ತೆ. ಇದಂತೂ ನೀವು ಕ್ಲಿಯರ್ ಆಗಿ ಇಟ್ಕೋಬೇಕು. ತಂಡದ ಆಯ್ಕೆ ಖಂಡಿತವಾಗ್ಲೂ ಇಲ್ಲ. ನೀವು ರಿಜಿಸ್ಟರ್ ಅಂತ, ನಾವು ಈಗ ಯಾರಾದ್ರೂ ಈ ಕನ್ಫ್ಯೂಷನ್ ಇತ್ತಂದ್ರೆ, ನಾವು ಇಲ್ಲಿ ಏನು ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಈ ನಂಬರ್ ಕಾಲ್ ಮಾಡಿ. ಈ ನಂಬರ್ ಕಾಲ್ ಮಾಡಿ ನಿಮ್ಮ ಏನು ಕನ್ಫ್ಯೂಷನ್ಸ್ ಇದೆ ಅದನ್ನ ಕೇಳಿ, ಮತ್ತೆ ನೇರವಾಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮಗೆ ಒಂದು ದಿನಾಂಕವನ್ನ ಕೊಡ್ತೀವಿ, ಅವತ್ತು ಬಂದು ನಿಮ್ಮ ಸೆಲೆಕ್ಷನ್ ಇದಕ್ಕೆ ಅವತ್ತು ಭಾಗವಹಿಸಿ ಅದರ ಮೇಲೆ ಫ್ರಾಂಚೈಸಿ ನಿಮ್ಮನ್ನ ಆಯ್ಕೆ ಮಾಡ್ಕೊಳ್ಳೋದು. ಓಕೆ, ಎಸ್. ಇನ್ನು ಮದನ್ ಸರ್, ಈಗ ಇವತ್ತು ನೀವು ZKNPL ನ ಭಾಗ ಆಗಿದ್ದೀರಾ, ಈ ಲೀಗ್ನಲ್ಲಿ ನೀವು ಕೂಡ ಇರ್ತೀರಾ. ಸೊ ಏನು ಹೇಳ್ತೀರಾ ಈ ಒಂದು ಲೀಗ್ ಬಗ್ಗೆ? ಭಾಳ ಖುಷಿ ಆಗುತ್ತೆ. ಯಾಕಂದರೆ ನನಗೂ ಕೂಡ ಕ್ರಿಕೆಟಲ್ಲಿ ಕರ್ನಾಟಕ ಕ್ರಿಕೆಟ್ಗೆ ನಮ್ಗೆ ಏನು ಕೊಟ್ಟಿದೆ ಅದನ್ನು ಕೊಡುಗೆನ ನಾನು ಕೊಡಬೇಕು ಅಂತ ಈ ಮೂಲಕ ನಂಗೊಂದು ಅವಕಾಶವನ್ನು ಕೊಡ್ತಿದ್ದೀರಾ. ಭಾಳ ಎಕ್ಸೈಟ್ ಆಗಿದ್ದೀನಿ. ಇದು ಸಕ್ಸಸ್ ಕಾಣುತ್ತೆ ಅನ್ನುವ ನಿರೀಕ್ಷೆ ಇದೆ. ಇದೇ ರೀತಿ ಮುಂದುವರಿಲಿ. ನಮ್ಮ ಪ್ಲೇಯರ್ಸ್ನ ನಾನು ದೊಡ್ಡ ಇದರಲ್ಲಿ ನೋಡಕ್ಕೆ ತುಂಬಾ ಆಸೆ ಪಡ್ತೀನಿ. ಎಸ್, ಇನ್ನು ಪಾಟೀಲ್ ಸರ್, ನೀವಾಗಲೇ ಫ್ರಾಂಚೈಸಿ ಬಗ್ಗೆ ಹೇಳ್ತಾ ಇದ್ರಿ. ಸೊ ಫ್ರಾಂಚೈಸಿಗೂ ಕೂಡ ಒಂದು ಒಳ್ಳೆ ಅವಕಾಶ ಇದು. ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡಿ, ಅಂದ್ರೆ ಹೆಂಗಿದು ಫ್ರಾಂಚೈಸಿ? ನಿಜ ಫ್ರಾಂಚೈಸಿಗಳನ್ನ ನಾವು ರೆಡ್ ಕಾರ್ಪೆಟ್ ಮೂಲಕ ವೆಲ್ಕಮ್ ಮಾಡ್ತಾ ಇದೀವಿ. ಖಂಡಿತವಾಗ್ಲು ಒಂದು ಕ್ರಿಕೆಟರ್ಸ್ಗಳು ಬೆಳಿಬೇಕು ಅಂತಂದ್ರೆ ಒಂದು ಫ್ರಾಂಚೈಸಿ ಬೇಕಲ್ಲ, ಬೆಳೆಸೋರು ಬೇಕಾಗ್ತಾರೆ. ನೋಡಿ, ಎಷ್ಟೋ ಜನ ಕ್ರಿಕೆಟ್ನ ಆಸಕ್ತಿ ಇದ್ದವರು ಅದನ್ನ ಬೆಳೆಸುವಂತ ಪ್ರಯತ್ನ ಮಾಡ್ತಿರ್ತಾರೆ. ನೋಡಿ, ನೀವು ಒಂದು ಹಳ್ಳಿಗಳಿಗೋ ಅಥವಾ ಎಲ್ಲೋ ಒಂದು ಟೂರ್ನಮೆಂಟ್ ಅಂತ ಇದ್ದಾಗ ಆ ಮೊದಲ ಬಹುಮಾನವನ್ನ ಇವ್ರು ಕೊಟ್ಟಿರ್ತಾರೆ. ಅಂದ್ರೆ ಅವ್ರ ಒಂದು ಕ್ರೇಜ್, ಅದು ಫಸ್ಟ್ ಬಹುಮಾನ ಇವರು, ಬೆಸ್ಟ್ ಬ್ಯಾಟ್ಸ್ಮನ್ ಇವರು, ಹಾಗೆ ಹೀಗೆ ಅಂತ. ಬಟ್ ಈಗ ಈ ಒಂದು ಒಳ್ಳೆ ವೇದಿಕೆ ಅಂದ್ರೆ ಒಂದು ತಂಡವನ್ನೇ ನೀವು ಖರೀದಿ ಮಾಡ್ಬೋದು. ಆ ತಂಡದ ಮುಖಾಂತರ ಈಗ ನೋಡಿ, ನಾನು ಪದೇ ಯಾಕೆ IPL ತರ ಅಂತ ಇದ್ದೀನಿ ಅಂದ್ರೆ, ಸೇಮ್ ಅದೇ ರೇಂಜ್ ಅಲ್ಲಿರೋ ಅಂತಹ ಒಂದು ಕ್ರಿಕೆಟ್ನ ನಾವು ಆಡಿಸ್ತಾ ಇದೀವಿ. ಈಗ ನೋಡಿ,
IPL ನಲ್ಲಿ RCB ಫ್ರಾಂಚೈಸಿ ಆ ಒಂದು ಫ್ರಾಂಚೈಸಿ ಆಟಗಾರನ ತೆಗೆದುಕೊಂಡು ಆ ದೊಡ್ಡ ಸಕ್ಸಸ್ ಹೇಗೆ ತಗೊಂಡು, ಆಮೇಲೆ SRH, ಆಮೇಲೆ ಈ ಎಲ್ಲ ಫ್ರಾಂಚೈಸಿಗಳು ಹೇಗೆ ಆ ಒಂದು ಹಿಡಿತವನ್ನ ಸಾಧಿಸಿದೆಯಲ್ಲ, ಹಾಗೆ ನಿಮ್ಮ ತಂಡದ ಹಿಡಿತ ನಿಮ್ಮ ಕೈಲಿ ಇರುತ್ತೆ. ಆ ತರ ನೀವು ಆಯ್ಕೆ ಮಾಡ್ಕೊಳ್ಳೋದು. ನೋಡಿ, ಒಂದು ತಂಡ ಒಂದು ತಾಲೂಕಿನಲ್ಲಿ ಫ್ರಾಂಚೈಸಿಗಳನ್ನ ನಾವು ಖಂಡಿತವಾಗ್ಲೂ ಕರಿತೀವಿ. ಒಂದು ಫ್ರಾಂಚೈಸಿ ಬಂದ್ರೆ ಖಂಡಿತವಾಗ್ಲೂ ಆ ತಂಡಕ್ಕೆ ನಮ್ಮ ನಿಗದಿತ ಮೊತ್ತವನ್ನು ಕೊಟ್ಟು ಆ ಒಂದು ತಂಡವನ್ನು ಅವ್ರು ಖರೀದಿ ಮಾಡಬೇಕು. ಒಂದಕ್ಕಿಂತ ಹೆಚ್ಚಿನ ಫ್ರಾಂಚೈಸಿಗಳು ಬಂದ್ರೆ ಬಿಡ್ ಮಾಡ್ತೀವಿ. ಯಾರು ಅತಿ ಹೆಚ್ಚು ನಲ್ಲಿ ಭಾಗವಹಿಸ್ತಾರೆ, ಹೆಚ್ಚಿಗೆ ಯಾರು ದುಡ್ಡು ಕೊಟ್ಟು ತಂಡವನ್ನು ಕರೀತಾರೆ, ಅವ್ರಿಗೆ ನಾವು ಆ ಒಂದು ಅವಕಾಶವನ್ನ ಕೊಡ್ತೀವಿ. ಫ್ರಾಂಚೈಸಿ ಕೇವಲ ಬಂದು ತಂಡವನ್ನ ತೆಗೆದುಕೊಂಡ್ರೆ ಮುಗೀತಾ, ಆಡಿಸಿದ್ರೆ ಮುಗೀತಾ ಅನ್ನೋ ಹಂಗಿಲ್ಲ. ಆ ಫ್ರಾಂಚೈಸಿಯ ಪ್ರತಿಯೊಂದು ಪ್ರಸಾರವನ್ನು ನಾವು ಮಾಡೇ ಮಾಡ್ತೀವಿ. ನೋಡಿ, ಈ ಮ್ಯಾಚ್ ಆರಂಭಕ್ಕೂ ಮುಂಚೆ ಆ ಫ್ರಾಂಚೈಸಿ ಅವ್ರನ್ನ ಕರೆದು ಅವ್ರನ್ನ ಮಾತಾಡಿಸುವಂತಹ ಒಂದು ಕೆಲಸವನ್ನು ಮಾಡ್ತೀವಿ. ಅದರ ಜೊತೆಗೆ ನಮ್ಮ ಕಮೆಂಟೇಟರ್ಸ್ ಇರ್ತಾರೆ, ಅವರು ಕೂಡ ಪ್ರತಿ ಸರಿ ಮ್ಯಾಚ್ ನಡೀತಾ ಇರುವಾಗ ಮಧ್ಯದಲ್ಲಿ ಆ ಫ್ರಾಂಚೈಸಿ ಬಗ್ಗೆ ಹೇಳ್ತಾನೆ ಇರ್ತಾರೆ, ಅವ್ರ ಬಗ್ಗೆ ಪ್ರಚಾರವನ್ನು ಮಾಡ್ತಾನೆ ಇರ್ತಾರೆ. ಮತ್ತು ಲೈವ್ ಸ್ಟ್ರೀಮಿಂಗ್ ಇರೋದ್ರಿಂದ, ಇದು ವರ್ಲ್ಡ್ ವೈಡ್ ಹೋಗ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಆ ಒಂದು ಲಾಭವನ್ನು ಆ ಒಂದು ಫ್ರಾಂಚೈಸಿ ಖಂಡಿತವಾಗ್ಲೂ ಪಡೆದುಕೊಳ್ಳುತ್ತೆ. ಇನ್ನು ಆ ತಂಡದ ಆಟಗಾರರ ಜರ್ಸಿ ಮೇಲೂ ಫ್ರಾಂಚೈಸಿಗಳ ಹೆಸರನ್ನ ಹಾಕೋಬಹುದು, ಆಮೇಲೆ ಅಡ್ವರ್ಟೈಸ್ಮೆಂಟ್ ಮಾಡ್ಕೊಳ್ಬಹುದು. ಒಟ್ಟು ಆ ಫ್ರಾಂಚೈಸಿ ಹೆಸರು ಹೇಗೆ ಬಿಲ್ಡ್ ಆಗುತ್ತೆ ಅಂತಂದ್ರೆ, ಕರ್ನಾಟಕದಲ್ಲಿ ಇದೊಂದು ಹೆಸರು ಇದೆಯಪ್ಪ ಅನ್ನುವಂಥ ಗುರುತಿಸುವಂಥದ್ದನ್ನ ಜಿ ಕನ್ನಡ ನ್ಯೂಸ್ ಮಾಡಿಕೊಡುತ್ತೆ ಅಂತ ಹೇಳ್ತೀನಿ. ಎಸ್, ಇನ್ನು ಮದನ್ ಸರ್, ಈಗ ಒಂದು ಟೂರ್ನಮೆಂಟ್ ಅಂತ ಅಂದಾಗ ಒಬ್ಬ ಪ್ಲೇಯರ್ಗೆ ಏನೆಲ್ಲ ಫೆಸಿಲಿಟೀಸ್ನ ನಾವು ಕೊಡಬೇಕಾಗತ್ತೆ ಅಂತ? ಪ್ಲೇಯರ್ಸ್ಗೆ ಅಂದರೆ ಮೇನ್ಲಿ ಜರ್ಸಿ ಹಾಗೆ ಒಳ್ಳೆ ಶೂಸ್ ಮುಖ್ಯ ಆಗಿರುತ್ತೆ. ಜೊತೆಗೆ ಅವ್ರಿಗೆ ಬೇಕಾದ ಡಕೌಟ್ಗೆ ಏನೇನ್ ಬೇಕು, ತಂಪು ಪಾನೀಯದ ವ್ಯವಸ್ಥೆ ಇರ್ಬೋದು, ಮೆಡಿಕಲ್ಲು ಏನಾದ್ರೂ ಆಟಗಾರರಿಗೆ ಇದಾದ್ರೆ, ಆಮೇಲೆ ಏನಾದ್ರು ಹೋಟೆಲ್ ಟು ಗ್ರೌಂಡ್ ಏನಾದ್ರೆ ಅದು ಟ್ರಾವೆಲ್ಗೆ ಫೆಸಿಲಿಟೀಸ್, ಇನ್ ಟೈಮ್ ಮ್ಯಾಚ್ಗಳು, ಯಾಕಂದ್ರೆ ಪ್ರೊಫೆಷನಲ್ಸ್ ಆಗಿರೋದ್ರಿಂದ ಆ ಟೈಮ್ಗೆ ಇದ್ಬೇಕಾಗುತ್ತೆ. ಇದು ಬೇಸಿಕ್ ನೀಡ್ ಆಗಿರುತ್ತೆ ಪ್ಲೇಯರ್ಸ್ಗೆ. ಸರ್, ಈಗ ಲೋಕಲ್ ಅಲ್ಲೆಲ್ಲ ನಡೆಯುತ್ತಲ್ಲ ಲೀಗ್, ಅದ್ರಲ್ಲೆಲ್ಲ ಈ ರೀತಿ ಫೆಸಿಲಿಟೀಸ್ ಇರುತ್ತಾ, ಕೊಟ್ಟಿರ್ತಾರೆ? ಕೆಲವೊಂದು ಟೂರ್ನಮೆಂಟ್ ಗಳಲ್ಲಿ ಇತ್ತು, ಇನ್ನು ಲೋಕಲ್ ಟೂರ್ನಮೆಂಟ್ ಗಳು ಇಲ್ಲ. ಯಾಕಂದ್ರೆ ಈಗ ಬಹಳಷ್ಟು ಕಡಿಮೆ ಆಗಿದೆ. ಈಗ ಪ್ರೀಮಿಯರ್ ಲೀಗ್ಗಳು ಹೆಚ್ಚಾಗಿರೋದ್ರಿಂದ ಆ ಸ್ಥಳೀಯ ಟೀಮ್ಗಳೇ ಆಡುತ್ತವೆ. ಈಗ ಒಂದು 90 ದಶಕಗಳೇ ಹೋದ್ರೆ ಆ ಒಂದು ಊರಿಗೆ, ಈಗ ಏನು ತಾಲೂಕು ಮಟ್ಟ ಅಂತ ಹೇಳ್ತಿದ್ವಿ, ಸ್ವತಃ ಆ ಪ್ಲೇಯರ್ಸ್ ಆ ಭಾಗಕ್ಕೆ ಪ್ರತಿನಿಧಿಸ್ತಿದ್ರು. ಆ ರೀತಿ ಅದೆಲ್ಲ ಇವಾಗ ಮರೀಚಿಕೆ ಆಗಿದೆ. ಅಷ್ಟು ಗತವೈಭವ ಇತ್ತು ಒಂದು ಕಾಲದಲ್ಲಿ ಆ ಒಂದು ಕೋಸ್ಟಲ್ ಭಾಗದಲ್ಲಿ ಕ್ರಿಕೆಟ್, ಅದೀಗ ನಶಿಸಿ ಹೋಗಿದೆ. ಇವಾಗ ಪ್ರೀಮಿಯರ್ ಲೀಗ್ಗಳ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಈಗ ಸರ್ ಹೇಳಿದಾಗೆ ಫ್ರಾಂಚೈಸಿಗಳು ಬರ್ತಾರೆ, ತುಂಬಾ ಫ್ರಾಂಚೈಸಿಗಳು ಅವರವ್ರ ತಂಡಗಳನ್ನ ಕರೀದಿ ಆ ಒಂದು ಪ್ರಾಂತ್ಯಗಳಲ್ಲಿ ನಡೆಸೋದ್ರಿಂದ ಅವರ ಅನುಕೂಲಕ್ಕೆ ತಕ್ಕಂಗೆ ಒಂದೊಂದು ತಂಡಕ್ಕೆ ಒಂದೊಂದು ಸ್ವಲ್ಪ ಫೆಸಿಲಿಟೀಸ್ ಜಾಸ್ತಿ ಕೊಡ್ತಾರೆ, ಅನುಕೂಲವನ್ನು ಮಾಡಿಕೊಟ್ಟಿದ್ದು ಉದಾಹರಣೆಗಳು ಇವೆ. ಎಸ್, ಇನ್ನು ಪಾಟೀಲ್ ಸರ್, ಈಗ ಫೆಸಿಲಿಟೀಸ್ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ZKNPL ಅಲ್ಲಿ ಯಾವೆಲ್ಲ ಫೆಸಿಲಿಟೀಸ್ ಇದೆ ಪ್ಲೇಯರ್ಸ್ಗೆ? ಖಂಡಿತ. ಆಟಗಾರರು ಸುರಕ್ಷತೆ ಬಗ್ಗೆ ಮೊದಲು ಮಾತಾಡ್ತೀನಿ. ಪ್ರತಿಯೊಬ್ಬ ಆಟಗಾರರಿಗೆ ಏನು ZKNPL ಅಲ್ಲಿ ಎಷ್ಟು ಜನ ಆಟಗಾರರು ಭಾಗವಹಿಸ್ತಾ ಇದ್ದಾರೋ, ಅವ್ರಿಗೆ ಏನೇ ತೊಂದರೆ ಆದರೂ ಕೂಡ ನಾವು ಅದಕ್ಕೆ ಕ್ರಮ ತಗೊಳ್ತೀವಿ. ಅದರ ಜೊತೆಗೆ ಅವರಿಗೆ 1 ಲಕ್ಷ ರೂಪಾಯಿವರೆಗೂ ಕೂಡ ಇನ್ಶೂರೆನ್ಸ್ ನಮ್ಮ ಜಿ ಕನ್ನಡ ನ್ಯೂಸ್ ವತಿಯಿಂದ ಮಾಡಿಸ್ತಾ ಇದ್ದೀವಿ. ಅಂದರೆ ಆಟ ಸಮಯದಲ್ಲಿ ಯಾವಾಗ ಏನಾಗುತ್ತೋ ಗೊತ್ತಾಗಲ್ಲ, ಇಂಜುರಿಗಳು ಆಗ್ತಾ ಇರ್ಬೋದು, ಏನೋ ಪ್ರಾಬ್ಲಮ್ಸ್ಗಳು ಆಗ್ಬೋದು. ಏನೇ ಪ್ರಾಬ್ಲಮ್ ಆದರೂ ಕೂಡ ಅವ್ರಿಗೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ನೋಡಿ, ಇದು ಯಾವ ಟೂರ್ನಮೆಂಟಲ್ಲೂ ಇದನ್ನು ಮಾಡೇ ಇಲ್ಲ. ಆ್ಯಕ್ಚುಲಿ ಆಟಗಾರರಿಗೆ ಯಾರು ಇನ್ಶೂರೆನ್ಸ್ ಮಾಡ್ತಾರೆ? ಭಾಳ ಅಂದರೆ ಮೆಡಿಕಲ್ ಎಮರ್ಜೆನ್ಸಿ ಒಂದು ಆಂಬ್ಯುಲೆನ್ಸ್ ಇರ್ತಾರೆ, ಅಷ್ಟು ಆಟಗಾರರಿಗೆ ನೋಡಿ 1 ಲಕ್ಷ ರೂಪಾಯಿಗಿಂತ ಹೆಚ್ಚಿಗೆ ಇನ್ಶೂರೆನ್ಸ್ ಮಾಡಿಸ್ತಾ ಇದೀವಿ. ಆಂಬ್ಯುಲೆನ್ಸ್ ವ್ಯವಸ್ಥೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಮತ್ತೆ ಅಲ್ಲಿ ಯಾವುದೇ ತೊಂದರೆ ಆಟಗಾರರಿಗೆ ಆಗೋದಿಲ್ಲ, ಆ ಒಂದು ನಂಬಿಕೆ ಅಂತೂ ನಾವು ಕೊಡ್ತೀವಿ. ಮತ್ತೆ ಆಟಗಾರರಿಗೆ ಯಾವ ಥರ ಇದಿರುತ್ತೆ ಅಂತಂದರೆ, ನಾವು ಈಗ ಟೂರ್ನಮೆಂಟ್ ಅಂದ ತಕ್ಷಣ ಹೋಗಿ ಆಟ ಆಡಿ ಬರೋದಿಲ್ಲ, ಅವ್ರಿಗೊಂದು ಒಳ್ಳೆ ಎಂಟ್ರಿ ಕೊಡ್ತೀವಿ. ಅವ್ರಿಗೆ ಫೀಲ್ ಆಗಬೇಕು ನಾವು ದೊಡ್ಡ ಟೂರ್ನಮೆಂಟ್ ಆಡ್ತಾ ಇದ್ದೀವಿ ಅಂತ ಹೇಳಿ, ಆ ಒಂದು ವ್ಯವಸ್ಥೆ ಇದೆ. ಮತ್ತು ಸರ್ ಹೇಳ್ತಾ ಇದ್ರು, ಕೆಲವೊಂದು ಫ್ರಾಂಚೈಸಿಗಳಲ್ಲಿ ಉಳ್ಕೊಳ್ಳುವಂಥ ವ್ಯವಸ್ಥೆ ಇರುತ್ತೆ, ಊಟದ ವ್ಯವಸ್ಥೆ ಖಂಡಿತವಲ್ಲ, ಅದಂತೂ ಖಂಡಿತವಲ್ಲ ನಾವಂತೂ ಭರವಸೆ ಕೊಡ್ತೀವಿ. ಅಂಥದ್ದು ಏನು ಪ್ರಾಬ್ಲಮ್ ಆಗಲ್ಲ. ನೀರಿನ ವ್ಯವಸ್ಥೆ ಇರುತ್ತೆ, ಅವರು ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇರುತ್ತೆ. ಆಮೇಲೆ ಆ ತಾಲೂಕನ್ನ ಪ್ರತಿನಿಧಿಸ್ತಾರಲ್ಲ, ಅವ್ರಿಗೆ ಅದು ದೊಡ್ಡ ಹೆಮ್ಮೆ ಇರುತ್ತೆ. ಅದನ್ನ ನಾವು ಒಂದು ಜಿ ಕನ್ನಡ ನ್ಯೂಸ್ ಮಾಡ್ತಾ ಇದ್ದೀವಿ ಅಂದ್ರೆ ಅದು ನಮಗೂ ಇನ್ನೂ ಹೆಮ್ಮೆ, ಅವ್ರಿಗೂ ಇನ್ನೂ ಹೆಮ್ಮೆ. ಅದನ್ನ ದೊಡ್ಡದಾಗಿ ಸೆಲೆಬ್ರೇಷನ್ ಮಾಡುವಂಥ ಅವಕಾಶ ಖಂಡಿತವಾಗ್ಲೂ ಇದೆ. ಮತ್ತು ಇನ್ನೊಂದು ಅಂತಂದರೆ, ಕೇವಲ ಎಲ್ಲ ಆಟಗಾರರಿಗೂ ಇದು ಅವಕಾಶ ಇರೋದ್ರಿಂದ ಕೆಲವೊಂದು ಪ್ರತಿಭಾನ್ವಿತ ಆಟಗಾರರು ಮರೀಚಿಕೆಗೆ ಹೋಗ್ಬಿಡ್ತಾರೆ. ಏನೋ ಒಂದು 5 ವರ್ಷ ಆಡ್ತಾರೆ, ಆಯ್ತು ಬಿಡಪ್ಪ ಇದೇನು ಆಗೋದಿಲ್ಲ, ಇದು ಜಾಬ್ ಹುಡ್ಕೊಂಡು ಹೋಗೋಣ, ಮುಗಿಸ್ಬಿಡೋಣ ಅನ್ನೋ ಥರ. ಬಟ್ ಇಲ್ಲಿ ಅವಕಾಶ ಸಿಕ್ಕು ಅದು ದೊಡ್ಡ ವೇದಿಕೆಗೆ ಏನಾದರೂ ಹೋದರೆ ಖಂಡಿತವಾಗ್ಲೂ ಅವ್ರಿಗೆ ಲಾಭ ಆಗುತ್ತದು. ಯಾಕಂದರೆ ಈಗ ಎಲ್ಲ IPL ನಂಥ ತಂಡಗಳ ಆಯ್ಕೆ ಮಾಡೋದೇ ಈ ಥರನೇ. ಎಲ್ಲೋ ಒಬ್ಬ ಲೋಕಲ್ ಆಡ್ತಾ ಇದ್ದ ಅಥವಾ ಈ ಒಬ್ಬ ಟ್ಯಾಲೆಂಟೆಡ್ ನಾವು ಹಂಟ್ ಮಾಡಿದ್ವಿ, ಅದು ಈ ಒಂದು ವೇದಿಕೆಯಿಂದ ಗುರುತಿಸ್ಕೊಳ್ಬೋದು ಅಂತ ಅನ್ಕೋತೀನಿ. ಬಟ್ ಪ್ರತಿಯೊಬ್ಬ ಆಟಗಾರರಿಗೂ ಇನ್ಶೂರೆನ್ಸ್, ಸುರಕ್ಷತೆ, ಅದರ ಜೊತೆಗೆ ಆ ಆಟಗಾರರ ಭವಿಷ್ಯದ ಬಗ್ಗೆನೂ ಕೂಡ ಜಿ ಕನ್ನಡ ನ್ಯೂಸ್ ನಿಗಾ ವಹಿಸುತ್ತೆ ಅನ್ಕೋತೀನಿ.
ಎಸ್, ಇನ್ನು ಮದನ್ ಸರ್ ಒಂದು ಒಳ್ಳೆ ಪ್ರತಿಭೆಯನ್ನ, ಒಂದು ಒಳ್ಳೆ ಟ್ಯಾಲೆಂಟ್ ಅನ್ನ ಮುಖ್ಯವಾಹಿನಿಗೆ ತರೋದಕ್ಕೆ ZKNPL ಹೆಲ್ಪ್ ಮಾಡುತ್ತಾ ಹೇಗೆ? ಖಂಡಿತವಾಗಿ. ಯಾಕಂದ್ರೆ ಈ ರೀತಿಯ ಟೂರ್ನಮೆಂಟ್ಗಳನ್ನ, ಯಾಕಂದ್ರೆ ಪ್ಲೇಯರ್ಸ್ ಜೊತೆ ನಾವು ಇದ್ದು ನಾನು ನೋಡಿದ್ದೀನಿ, ಪ್ಲೇಯರ್ಸ್ಗಳು ಬಹಳ ಕಾಯ್ತಾ ಇದ್ದಾರೆ ಈ ರೀತಿಯ ಟೂರ್ನಮೆಂಟ್ಗಳು. ಯಾಕಂದ್ರೆ ತಾಲೂಕು ಮಟ್ಟದ, ಯಾಕಂದ್ರೆ ಅವರ ಊರನ್ನ ರೆಪ್ರೆಸೆಂಟ್ ಮಾಡ್ತಾರೆ, ಅವರ ಟ್ಯಾಲೆಂಟ್ನ ಶೋಕೇಸ್ ಮಾಡ್ಬೋದು. ಈಗ ಬೇರೆ ಬೇರೆ ತಂಡಗಳಿಗೆ ಹೋಗಿ ಆದಾಗ ಏನು IPL ಅಲ್ಲಿ ಬೇರೆ ಬೇರೆ ಇದು ಫಾರಿನ್ ಪ್ಲೇಯರ್ಸ್ ಬರ್ತಾರೆ, ಆಗ ಅವ್ರಿಗೆ ಪ್ರಾಮುಖ್ಯತೆ ಕಡಿಮೆ ಇರುತ್ತೆ, ಸ್ಲಾಟ್ಗಳು ಕಡಿಮೆ ಇರುತ್ತೆ. ಅವ್ರದೇ ತಾಲೂಕು ಇದ್ದಾಗ ಅವ್ರನ್ನ ಟ್ಯಾಲೆಂಟ್ನ ಶೋಕೇಸ್ ಮಾಡಿ ಅವರ ಇನ್ನೂ ಉತ್ತಮ ಹೈಯರ್ ಲೆವೆಲ್ ಟೂರ್ನಮೆಂಟ್ಸ್ಗಳಿಗೆ ಅವ್ರಿಗೆ ಇದು ಪ್ಲಾಟ್ಫಾರ್ಮ್ ತುಂಬಾ ಹೆಲ್ಪ್ ಮಾಡಿಕೊಡುತ್ತೆ. ಎಸ್, ಇನ್ನು ಪಾಟೀಲ್ ಸರ್, ಇದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದ್ರೆ ಏನೆಲ್ಲ ರೂಲ್ಸ್ ಇದೆ, ಅಂದ್ರೆ ಏಜ್ ಲಿಮಿಟ್ ಅದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ? ಖಂಡಿತ ಯಾರು ಬೇಕಾದವ್ರು ಆಡ್ಬೋದು, ಬಟ್ 14 ವರ್ಷದ ಮೇಲ್ಪಟ್ಟವ್ರು ಆಡ್ಬೋದು. 14 ವರ್ಷದ ಮೇಲ್ಪಟ್ಟ ಯಾರಾದರೂ ಕೂಡ ಈ ಒಂದು ಟೂರ್ನಮೆಂಟಲ್ಲಿ ಭಾಗವಹಿಸ್ಬೋದು. ಏನು ಮಾಡಬೇಕು ಅಂತ ಅಂದರೆ, ನಿಮಗೆ ಕೆಳಗಡೆ ಒಂದು ನಂಬರ್ ಕಾಣಿಸ್ತದೆ, ಇದಕ್ಕೊಂದು ಕಾಲ್ ಮಾಡಿ, ಇದಕ್ಕೆ ರಿಜಿಸ್ಟ್ರೇಷನ್ ಫಾರ್ಮ್ ಕಳಿಸ್ತೀವಿ. ನಿಮ್ಮ ಹೆಸರು ಮತ್ತು ವಿಳಾಸ ಎಲ್ಲವನ್ನ ಕೂಡ ಫಿಲ್ ಮಾಡಿ ನಮ್ಮ ಸಂಸ್ಥೆಗೆ ಕಳಿಸಿದ್ರೆ ಸಾಕು, ಇಷ್ಟೇ. ಅದು ಕೂಡ ಆನ್ಲೈನ್ ಮುಖಾಂತರ, ನೀವೇನು ಇಲ್ಲಿ ಬಂದು ಕೊಡಬೇಕು ಅನ್ನೋ ಥರ ಏನೂ ಇಲ್ಲ. ಜಸ್ಟ್ ಈ ಒಂದು ಕ್ರಮನ ಮಾಡಿದರೆ ಯಾರು ಬೇಕಾದರೂ ಆಡ್ಬೋದು. ಕೆಲವೊಬ್ರು ನಾನು 40 ವರ್ಷ ಆಗಿದೆ ಆಡ್ಬೋದಾ ಹಂಗೆ ಎಲ್ಲ ಕಾಲ್ ಮಾಡ್ತಾ ಇದ್ದಾರೆ. ಏಜ್ ಲಿಮಿಟ್ ಅಪ್ಪ, IPL ಅಲ್ಲಿ ಬರೀ 30 ವರ್ಷಕ್ಕೆ ರಿಟೈರ್ಮೆಂಟ್ ಕೊಡ್ತಾರೆ, ಹಂಗೇನಿಲ್ಲ. ನಮ್ಮಲ್ಲಿ ನಿಮಗೆ ಟ್ಯಾಲೆಂಟ್ ಇತ್ತು ಅಂದರೆ 40 ಅಲ್ಲ, 45 ಅಲ್ಲ, 50 ಅಲ್ಲ, ನಿಮ್ಗೆ ಏನೇ ಏಜ್ ಇರಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಯಾರು ಬೇಕಾದರೂ ಕೂಡ ಫಾರ್ಮ್ನ ಫಿಲ್ ಮಾಡಿ ನಮಗೆ ಕಳಿಸ್ಬೋದು. ಬಟ್ ಏನು ಅಂತಂದರೆ 14 ವರ್ಷದ ಮೇಲ್ಪಟ್ಟ ಆಗಿರ್ಬೇಕು. ನಿಮ್ಮ ಟ್ಯಾಲೆಂಟ್ ಏನಾದರೂ ಇದ್ದರೆ ಖಂಡಿತವಾಗ್ಲೂ ಅದನ್ನು ಯಾವ ವಿಭಾಗದಲ್ಲೂ ತೋರಿಸ್ಕೊಳ್ಳಿ. ಬ್ಯಾಟಿಂಗ್ ವಿಭಾಗ, ಫೀಲ್ಡಿಂಗ್ ಅಲ್ಲೂ ಕೆಲವೊಬ್ರು ಕಮಾಲ್ ಆಗಿರ್ತಾರೆ, ಆ ಒಂದು ವಿಭಾಗ. ಬೌಲರ್ಸ್ ನೋಡಿ, ಒಳ್ಳೆ ಒಳ್ಳೆ ವೇಗದ ಬೌಲರ್ಗಿಂತ ನಮ್ಮಲ್ಲಿ ಸ್ಪಿನ್ ಬೌಲಿಂಗ್ಗಳು ನೋಡಿ, ಟೆಕ್ನಿಕ್ ಬೌಲರ್ಸ್ಗಳು ಇದ್ದಾರೆ, ಇನ್ ಸ್ವಿಂಗು, ಔಟ್ ಸ್ವಿಂಗು, ಅಂಥವರೆಲ್ಲ 30 ವರ್ಷ ಆಗಿರ್ಬೋದು, 40 ವರ್ಷ ಆಗಿದ್ರೆ, ನೀವು ಏನೇ ಆಗಿರಲಿ, 15 ವರ್ಷ 20 ವರ್ಷ ಬೇಕಾದವ್ರು ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಅದಕ್ಕಂತೂ ಯಾವುದೇ ಏಜ್ ಲಿಮಿಟ್ ಇಲ್ಲ. 14 ವರ್ಷದಿಂದ ನೀವು ಯಾವ ಏಜ್ದವರಾದರೂ ಕೂಡ ಈ ಒಂದು ZKNPL ಅಲ್ಲಿ ಭಾಗವಹಿಸಿ ಎಂಜಾಯ್ ಮಾಡ್ಬೋದು. ಓಕೆ, ಇನ್ನು ಮದನ್ ಸರ್, ಈಗ ZKNPL ಅಲ್ಲಿ ಯಾರೆಲ್ಲ ಪ್ಲೇಯರ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅವರಿಗೆ ನಿಮ್ಮ ಕಡೆಯಿಂದ ಏನು ಟಿಪ್ಸ್ ಕೊಡ್ತೀರಾ? ಅವ್ರಿಗೇನಂದ್ರೆ ಒಳ್ಳೆ ಒಂದು ವೇದಿಕೆ, ಇದನ್ನ ಖಂಡಿತವಾಗಿ ಬಹಳ ಉತ್ತಮವಾಗಿ ಸದುಪಯೋಗ ಪಡಿಸ್ಕೊಳ್ಳಿ. ಹಾಗೆ ಆಟಗಾರರು ಸ್ವಲ್ಪ ಹೆಚ್ಚು ಇನ್ನೂ ಪ್ರಚಾರವನ್ನ ನೀಡಿ, ಒಳ್ಳೊಳ್ಳೆ ಪ್ಲೇಯರ್ಸ್ ಗಳಿಗೆ ಮಾಹಿತಿಗಳನ್ನ ತಲುಪಿಸಿ, ಆ ಒಂದು ಏನ್ ಸೆಲೆಕ್ಷನ್ ಟ್ರಯಲ್ಸ್ ಇರುತ್ತೆ ಎಲ್ಲರೂ ರಿಜಿಸ್ಟರ್ ಮಾಡಿ ಹೆಚ್ಚಾಗಿ ಅಂತ ಕೇಳ್ಕೊಳ್ತೀನಿ. ಇಂಥ ಒಂದು ವೇದಿಕೆ ಸಿಕ್ಕಿದಾಗ ಒಂದು ಸುವರ್ಣ ಅವಕಾಶ, ಮೊದಲ ವರ್ಷದಲ್ಲೇ ತಾವೆಲ್ಲರೂ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತೀನಿ. ಇನ್ನು ಪಾಟೀಲ್ ಸರ್, ನಿಮ್ಮ ಕಡೆಯಿಂದ ಏನು ಟಿಪ್ಸ್ ಕೊಡ್ತೀರಾ ಪ್ಲೇಯರ್ಸ್ಗೆ? ಖಂಡಿತ ಇದೊಂದು ದೊಡ್ಡ ವೇದಿಕೆ. ಇಂಥ ವೇದಿಕೆ ನಾವು ಸೃಷ್ಟಿ ಮಾಡಿದ್ದೀವಿ ಅನ್ನೋದಕ್ಕಿಂತ ಕ್ರಿಕೆಟ್ ಅದನ್ನು ಆಹ್ಲಾದಿಸುತ್ತೆ. ಆ ಒಂದು ಆಹ್ಲಾದವನ್ನು ನೀವು ಎಲ್ಲರೂ ಪಡ್ಕೋಬೇಕು. ನಿಮ್ಮ ಹತ್ರ ಟ್ಯಾಲೆಂಟ್ ಇದೆಯಾ, ಅದನ್ನು ಸುಮ್ಮನೆ ಎಲ್ಲೋ ಸಣ್ಣ ಪುಟ್ಟ ಟೂರ್ನಮೆಂಟ್ಗಳನ್ನು ಆಡಿ ಅಲ್ಲಿಗೆ ಅದನ್ನು ನಿಲ್ಲಿಸಬೇಡಿ ಅನ್ನೋದು ಒಂದು ಉದ್ದೇಶ. ಪ್ರತಿಯೊಂದು ತಾಲೂಕುಗಳಲ್ಲೂ ಘಟಾನುಘಟಿ ಆಟಗಾರನ ನಾವು ನೋಡಿದ್ದೀವಿ. ನಮ್ಮೂರು ಗ್ರಾಮಗಳಲ್ಲೇ ನಾವು ನೋಡ್ತಾ ಇದ್ವಿ, ಎಂಥ ಬೌಲರ್ ಈತನಿಗೆ ಒಂದು ಒಳ್ಳೆ ವೇದಿಕೆ ಸಿಗಬೇಕಲ್ಲ ಅಂಥ ವೇದಿಕೆ ಇದೆ. ಆ ವೇದಿಕೆಯನ್ನು ಸದುಪಯೋಗ ಮಾಡ್ಕೊಳ್ಳಿ. ನಿಮ್ಮನ್ನೇನಾದರೂ ಫ್ರಾಂಚೈಸಿ ಖರೀದಿ ಮಾಡಿದರೆ ನಿಮ್ಮ ಸ್ಥಾನ ಇನ್ನೂ ಡಬಲ್ ತ್ರಿಬಲ್ ಮೇಲುಗಡೆ ಹೋಗುತ್ತೆ. ಈಗ ನೋಡಿ, ಸರ್ ಕೂಡ ಅಂಪೈರಿಂಗ್ ಯಾವ ರೀತಿ ಸ್ಟಾರ್ಟ್ ಮಾಡಿದ್ರು ಅಂದರೆ, ಒಂದು ಅಲೆ ನೋಡಿದೆ ನಾನು, ಅದರಿಂದ ಒಂಥರ ಡಿಫ್ರೆಂಟ್ ಆಗಿ ಬಂತು. ಆ ಅಲೆ ನಿಮ್ಮ ಬಾಳಲ್ಲೂ ಬರಲಿ, ಪ್ರತಿಯೊಬ್ಬರ ಬಾಳಲ್ಲೂ ಬರಲಿ. ಕೇವಲ ಇದು ಒಂದು ಟೂರ್ನಮೆಂಟ್ಗೆ ಮಾತ್ರ ಸೀಮಿತ ಆಗಿರಲ್ಲ. ನೀವು ಇಲ್ಲಿ ಏನಾದರೂ ನಿಮ್ಮ ಒಂದು ಆಟವನ್ನು ಅಥವಾ ನಿಮ್ಮ ಒಂದು ಪ್ರತಿಭೆಯನ್ನು ಪ್ರತಿನಿಧಿಸಿ ಅದು ಒಳ್ಳೆಯ ಪ್ರದರ್ಶನವನ್ನು ಮೂಡಿ ಬಂದರೆ ಖಂಡಿತವಾಗ್ಲೂ ಮುಂದೆ ಇದಕ್ಕೆ ದೊಡ್ಡ ಅವಕಾಶಗಳು ಸಿಗುತ್ತೆ. ಅದರ ಜೊತೆಗೆ ನಿಮ್ಮ ಜೀವನವನ್ನು ಕಟ್ಟಿಕೊಳ್ಳೋದಕ್ಕೆ ಒಂದು ದೊಡ್ಡ ವೇದಿಕೆ ಆಗುತ್ತೆ. ಇದು ಮೊದಲ ಹೆಜ್ಜೆ ಅಷ್ಟೇ, ಇನ್ನೂ ಹೆಜ್ಜೆಗಳು ತುಂಬ ದೊಡ್ಡದಿದೆ. ಕೇವಲ ನಮ್ಮ ಜಿ ಕನ್ನಡ ನ್ಯೂಸ್ ಇದನ್ನೊಂದು ಮಾಡಿ ಓಕೆ ಆಡಿಸಿದ್ವಿ ಬಂದ್ವಿ ಇಲ್ಲ. ಆ ಪ್ರತಿಭೆಗಳನ್ನು ಗುರುತಿಸಿ ಮುಂದಿನ ಹಂತಕ್ಕೆ ಅವ್ರು ಹೇಗೆ ಹೋಗಬೇಕು, ಅವರ ಜೀವನದ ದಾರಿಯನ್ನು ಹೇಗೆ ತೋರಿಸ್ಬೇಕು ಅನ್ನೋದನ್ನು ಕೂಡ ಸಾಕಷ್ಟು ನಾವೆಲ್ಲ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀವಿ. ಖಂಡಿತವಾಗ್ಲೂ ಅದಂತೂ ಆಟಗಾರರಿಗೆ ಖಂಡಿತವಾಗ್ಲೂ ಸಿಗುತ್ತೆ. ಜಿ ಕನ್ನಡ ನ್ಯೂಸ್ ಒಂದು ದೊಡ್ಡ ವೇದಿಕೆಯನ್ನು ಸೃಷ್ಟಿಸ್ತಾ ಇದೆ, ಪದೇ ಪದೇ ಹೇಳ್ತಾ ಇದ್ದೀವಿ. ಆ ವೇದಿಕೆಯಲ್ಲಿ ನಿಮ್ಮ ಪ್ರತಿಭೆಯನ್ನು ಗುರುತಿಸಿಕೊಂಡು, ನಿಮ್ಮ ಪ್ರತಿಭೆಯನ್ನು ತೋರಿಸಿಕೊಂಡು ಮುಂದೆ ಬೆಳೀರಿ, ಪಾರ್ಟಿಸಿಪೇಟ್ ಮಾಡಿ ಎಲ್ಲರೂ ಅಂತ ಹೇಳ್ತೀನಿ. ಎಸ್, ಇನ್ನು ಮದನ್ ಸರ್, ನಿಮ್ಮ ಈ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು? ಅಂದರೆ ಕ್ರಿಕೆಟ್ ಕಡೆ ಯಾವಾಗಿಂದ ಇಂಟ್ರೆಸ್ಟ್ ಬಂತು, ಹೇಗೆ? ಇಲ್ಲ, ಕ್ರಿಕೆಟ್ ಬಹಳ ಯಂಗ್ ಏಜ್ ಅಂದಾನೆ ನೀವು ನೋಡಿರ್ಬೋದು, ಒಂದು ಬಿಗ್ ಫನ್ ಅಂತ ಚಾಕ್ಲೇಟ್ ಬರ್ತಾ ಇತ್ತು. ಆಗ ಚಾಕ್ಲೇಟ್ ಅಲ್ಲಿ ಕ್ರಿಕೆಟ್ ಪ್ಲೇಯರ್ಸ್ ಕಾರ್ಡ್ಸ್ ಬರ್ತಿತ್ತು ವಿತ್ ಸ್ಟಾಟ್ಸ್. ಬಿಕಾಸ್ ನಾನು ಮಲೆನಾಡಲ್ಲಿದ್ದರಿಂದ ನಮ್ಗೆ ಹೆಚ್ಚಾಗಿ ಟಿವಿ ಇರಲಿಲ್ಲ. ಆ ಒಂದು ಕಾರ್ಡ್ಸ್ ಮತ್ತೆ ಬೂಸ್ಟರ್ ಬುಕ್ ಇತ್ತು, ಅದರಲ್ಲಿ ಕ್ರಿಕೆಟ್ ಹಿಸ್ಟ್ರಿ ಬರ್ತಾ ಇತ್ತು, ಕ್ರಿಕೆಟ್ ಹೇಗೆ ಸ್ಟಾರ್ಟ್ ಆಯ್ತು ಆ ಬುಕ್. ಹಾಗೆ ಸ್ಪೋರ್ಟ್ಸ್ ಸ್ಟಾರ್ ಮ್ಯಾಗಝಿನ್ ಅದನ್ನ ನಾನು, ಅದು ಫ್ರೈಡೇ ಬರ್ತಿತ್ತು, ಆಮೇಲೆ ಅದು ವೆಡ್ನೆಸ್ಡೇಗೆ ಬಂತು. ಅದನ್ನೆಲ್ಲ ನೋಡಿ ನಾ ಕ್ರಿಕೆಟ್ ಆಡ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು, ಬ್ಯಾಂಗ್ಳೂರ್ ಹೋಗ್ಬೇಕು, ಝೋನಲ್ಸ್ ಹೇಗೆ ಆಡೋದು,
ಹಾಗಾಗಿ ಆ ಒಂದು ಜರ್ನಿನ ಶುರು ಮಾಡಿ ಬೆಂಗಳೂರು ಬಂದು ಇವತ್ತು ಅಂಪೈರ್ ಆಗಿ ಮುಂದುವರಿಸ್ತಾ ಸೊ ಅಂಪೈರ್ ಆಗಿ ಹೆಂಗೆ ಟರ್ನ್ ಆದ್ರಿ? ಅಂದ್ರೆ ಪ್ಲೇಯರ್ ಆಗ್ಬೇಕು ಅಂತ ಆಸೆ ಇತ್ತಾ ಅಥವಾ ಅಂಪೈರಿಂಗ್? ಇಲ್ಲ, ಪ್ಲೇಯರ್. ನಾನೊಬ್ಬ ಪ್ಲೇಯರ್ ಆಗ್ಬೇಕು ಅಂತಾನೆ ಬಂದವನು. ಇವತ್ತು ಆಡ್ತೀನಿ. ಪ್ಲೇಯರ್ ಜೊತೆಗೆ ನನ್ನ ಪಾಕೆಟ್ ಮನಿಗೋಸ್ಕರ ಅಂಪೈರಿಂಗ್ ಸ್ಟಾರ್ಟ್ ಮಾಡಿದೆ. ಬಟ್ ಪ್ಲೇಯರ್ಗಿಂತ ಜಾಸ್ತಿ ನಾನು ಸಕ್ಸಸ್ ಸಿಕ್ಕಿರೋದು ನಂಗೆ ಅಂಪೈರ್ ಆಗಿ. ಎಲ್ಲೇ ಒಂದು ಕರ್ನಾಟಕದ ಯಾವುದೇ ಜಿಲ್ಲೆಯಲ್ಲಿ ಹೋದ್ರು, ಒಂದು ಗ್ರೌಂಡ್ಗೆ ಹೋದ್ರು ಒಂದು 10 ಜನ ಆದ್ರೂ ಗುರುತಿಸೋರು ಸಿಗ್ತಾರೆ. ಆ ಕ್ರಿಕೆಟ್ ನಂಗೆ ತಂದ್ಕೊಟ್ಟಿದೆ. ನಾನು ಪ್ಲೇಯರ್ ಆಗಿ ಅಷ್ಟು ಫೇಮ್ ಸಿಕ್ತಿತ್ತು ಗೊತ್ತಿಲ್ಲ, ಬಟ್ ಅಂಪೈರ್ ಆಗಿ ನಂಗೆ ಆ ಸ್ಯಾಟಿಸ್ಫೈಡ್ ಇದೆ. ಅಷ್ಟೊಂದು ಹೆಸರನ್ನ ತಂದ್ಕೊಟ್ಟಿದೆ. ಪಾಟೀಲ್ ಸರ್, ಈಗ ZKNPL ಅಲ್ಲಿ ಇನ್ನೊಂದು ತುಂಬಾ ಟಾಕ್ ಆಗ್ತಾ ಇರೋದು ಹ್ಯೂಜ್ ಅಮೌಂಟ್ ಕ್ಯಾಶ್ ಪ್ರೈಸ್. ಸೊ ಈ ಥಾಟ್ ಹೆಂಗ್ ಬಂತು? ಖಂಡಿತ ನೋಡಿ, ಕ್ಯಾಶ್ ಪ್ರೈಸ್ ಒಂದು ಅಟ್ರಾಕ್ಷನ್ ಖಂಡಿತವಾಗ್ಲು, ಅದರಲ್ಲಂತೂ ಡೌಟೇ ಇಲ್ಲ. ಬಟ್ ನಾವು ಪ್ರತಿಯೊಂದು ಟೂರ್ನಮೆಂಟ್ ನ ನೋಡಿದ್ವಿ, ಬಟ್ 1 ಲಕ್ಷ ಇರುತ್ತೆ, ಭಾಳ ಅಂದ್ರೆ 2 ಲಕ್ಷ. ನಾನು ಹ್ಯೂಜ್ ಅಮೌಂಟ್ ಅಂತ ನೋಡಿದ್ದು 5 ಲಕ್ಷ. ಟೂರ್ನಮೆಂಟ್ ನಾನು ಸಿಕ್ಕಾಪಟ್ಟೆ ಆಡಿದ್ದೀನಿ ಅನ್ನೋದು ಕಾರಣಕ್ಕಾಗಿ ಆ 5 ಲಕ್ಷದವರೆಗೂ ಇತ್ತು. ಬಟ್ ನಮಗೊಂದು ಥಾಟ್ ಹೇಗೆ ಬಂತು ಅಂತಂದ್ರೆ, ಸಣ್ಣ ಸಣ್ಣ ಟೂರ್ನಮೆಂಟ್ಸ್ಗಳನ್ನ ಬಿಟ್ಟು ಕರ್ನಾಟಕದ ಟ್ಯಾಲೆಂಟ್ಸ್ಗಳನ್ನ ಹಂಟ್ ಮಾಡೋಣ ಅನ್ನುವಂಥದ್ದು ಒಂದು ಥಾಟ್ ಖಂಡಿತವಾಗ್ಲೂ ಇತ್ತು ನಮ್ಮ ಸಂಸ್ಥೆಗೆ. ಆ ಒಂದು ಕಾರಣಕ್ಕಾಗಿ ದೊಡ್ಡ ಅಮೌಂಟ್ ಇಡೋಣ, ಅದೇ ಕಾರಣಕ್ಕಾಗಿ ಎಲ್ಲರೂ ಕೂಡ ಆ ಒಂದು ಪಾರ್ಟಿಸಿಪೇಟ್ನ ಖಂಡಿತವಾಗ್ಲೂ ಬರ್ತಾರೆ ಅನ್ನುವಂಥ ಒಂದು ಉದ್ದೇಶ ಖಂಡಿತವಾಗ್ಲೂ ಇತ್ತು. ಆ ಕಾರಣಕ್ಕಾಗಿ ದೊಡ್ಡ ಅಮೌಂಟು ಕೂಡ ಹೌದು. ಕೇವಲ ಇದು ಅಮೌಂಟ್ ವಿಷಯ ಅಲ್ಲ, ಏನೋ 60 ಲಕ್ಷ ಬಹುಮಾನವನ್ನು ಕೊಡ್ತಾ ಇದ್ದಾರೆ. ಆ ಕಾರಣ ಖಂಡಿತವಾಗ್ಲೂ ಅಂದ ಪ್ರತಿಭಾನ್ವಿತ ಆಟಗಾರರು ಇದರಲ್ಲಿ ಭಾಗವಹಿಸಬೇಕು ಅನ್ನೋದೇ ಒಂದು ದೊಡ್ಡ ಉದ್ದೇಶ ನಮ್ದು. ಆ ಪ್ರತಿಭಾನ್ವಿತರು ಮುಂದಿನ ಹಂತಕ್ಕೆ ಹೋಗ್ಲಿ, ಕೇವಲ ಎಲೆಮರಿಕಾಯಿಯಾಗಿ ಗ್ರಾಮಗಳಲ್ಲೇ ಉಳಿಬಾರ್ದು. ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರೆ ಅದು ರಾಜ್ಯ ಮಟ್ಟದಲ್ಲಿ ಗುರುತಿಸುವಂತ ಆಗತ್ತೆ. ಅದ್ರ ಜೊತೆಗೆ ಈ ದೊಡ್ಡ ಅಮೌಂಟ್ ಅಂತ ಬಂದಾಗ ಖಂಡಿತವಾಗ್ಲೂ ಎಲ್ಲ ಕಡೆಗೂ ಪ್ರಸಾರ ಆಗೇ ಆಗತ್ತೆ ಅನ್ನೋಂಥ ಕಾರಣಕ್ಕಾಗಿ ಈ ದೊಡ್ಡ ಅಮೌಂಟ್ ಇಟ್ಟಿದೀವಿ. ಅವ್ರ ಲೈಫ್ ಸೆಟ್ಲ್ ಆಗಬೇಕು, ಆ ತರ ಒಂದು ಅಮೌಂಟು. ರನ್ನರ್ಸ್ಗೂ ಒಂದು ಒಳ್ಳೆ ಬಹುಮಾನ ಇದೆ, ವಿನ್ನರ್ಸ್ಗೆ. ಆಮೇಲೆ ಮ್ಯಾನ್ ಆಫ್ ದ ಮ್ಯಾಚ್, ಆಮೇಲೆ ಪ್ರತಿಯೊಂದು ಮ್ಯಾಚ್ ಅಲ್ಲೂ ಕೂಡ ಮ್ಯಾನ್ ಆಫ್ ದ ಮ್ಯಾಚ್ ಇರುತ್ತೆ, ಬೆಸ್ಟ್ 6 ಹೊಡೆದವ್ರಿಗೆ ಇರುತ್ತೆ. ಎಲ್ಲಾ ಒಂದು ವಿಭಾಗದಲ್ಲೂ ಕೂಡ ಬಹುಮಾನಗಳ ಸುರಿಮಳೆ ಖಂಡಿತವಾಗ್ಲೂ ಕೊಟ್ಟಿದ್ದೀವಿ. ಅಟ್ರಾಕ್ಷನ್ ಖಂಡಿತವಾಗ್ಲೂ ಅಲ್ಲಿಯೂ ಇರುತ್ತೆ. ಮತ್ತೆ ಡ್ಯಾನ್ಸಿಂಗ್ ಅಂಪೈರ್ಸ್ಗಳಿದ್ದಾರೆ, ಲೈವ್ ಸ್ಕ್ರೀಮಿಂಗ್ ಇರುತ್ತೆ. ಒಟ್ಟು ಪ್ರೊಫೆಷ್ನಲ್ ಆಗಿ ಈ ಒಂದು ಟೂರ್ನಮೆಂಟ್ನ ಆರ್ಗನೈಸ್ ಮಾಡಿದ್ದೀವಿ. ಎಲ್ಲೋ ಒಂದು ಸಾಮಾನ್ಯವಾಗಿ ಕ್ರಿಕೆಟ್ನ ಆಡಿಸಿ ಓಕೆ ಅದು ಎಲ್ಲೂ ಪ್ರಸಾರ ಆಗದೇ ಇವ್ರು ಗೆದ್ರು ಅಂತ ಅಲ್ಲ. ಈ ಗೆಲುವು ಪ್ರತಿಯೊಂದು ಆಟ, ಪ್ರತಿಯೊಂದು ಬಾಲು, ಅದು ಎಷ್ಟು ಸ್ಪೀಡ್ ಹೋಯ್ತು, ಏನು ಯಾವ ಥರ ಹಿಡಿದ್ರು, ಅದು ಎಲ್ಲವೂ ಕೂಡ ಲೈವ್ ಸ್ಟ್ರೀಮಿಂಗಲ್ಲೇ ತೋರಿಸ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಒಂದು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ZKNPL ಸಕ್ಸಸ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಟ್ರಾಕ್ಟಿವ್ ಆಗಿ ಮಾಡ್ತೀವಿ ಒಟ್ಟಾರೆ. ಮದನ್ ಸರ್, ಈಗ ನೀವು ಈ ಜರ್ನಿ ಸ್ಟಾರ್ಟ್ ಮಾಡಿ ಅಂದ್ರೆ ಎಂಪೈರಿಂಗ್ ಮಾಡ್ತಾ ಎಷ್ಟು ಇಯರ್ಸ್ ಆಯ್ತು? ಹಾಗೆ ಇಲ್ಲಿವರೆಗೂ ಎಷ್ಟೆಲ್ಲ ಮ್ಯಾಚ್ಗಳಿಗೆ ಎಂಪೈರಿಂಗ್ ಮಾಡಿದ್ದೀರಾ? ಮ್ಯಾಚಸ್ ಮಾತ್ರ ಅಕೌಂಟ್ ಇಲ್ಲ, ಯಾಕಂದರೆ ನಾನು ಆಲ್ಮೋಸ್ಟ್ ಒಂದು 20 ಇಯರ್ಸ್. ಮೂಲತಃ ನಾನು ಅಂಪೈರಿಂಗ್ ಸ್ಟಾರ್ಟ್ ಮಾಡಿದ್ದು ನಾವು ಕೂರ್ಗಲ್ಲಿ ಫ್ಯಾಮಿಲಿ ಕಪ್ ಆ ಒಂದು ಕಲ್ಚರಿಂದ ಒಂದು ಟೂರ್ನಮೆಂಟ್ನ ಹೆಂಗೆ ಮ್ಯಾನೇಜ್ ಮಾಡ್ಬೋದು, ಅಂಪೈರಿಂಗ್ ಅಲ್ಲಿಂದ ನಾನು ಶುರು ಮಾಡ್ಕೊಂಡು ಬಂದೆ. ಹಾಗೆ ಇಲ್ಲಿ ಬಂದಾಗ ಕಾರ್ಪೊರೇಟ್ ಕ್ರಿಕೆಟ್ ಆಗಷ್ಟೇ 2006 ಅಲ್ಲಿ ಆ ಒಂದು ಪ್ರಾರಂಭ ಇತ್ತು. ಕಾರ್ಪೊರೇಟ್ ಕ್ರಿಕೆಟ್ ಜಾಸ್ತಿ ನಡೀತಾ ಇತ್ತು ಆ ಒಂದು ಸಂದರ್ಭದಲ್ಲಿ. ಅಲ್ಲಿ ನಾವು ವೀಕೆಂಡ್ ಜಾಸ್ತಿ ಅಂಪೈರಿಂಗ್, ಯಾಕಂದ್ರೆ ದಿನಕ್ಕೆ 3 T20 ಮ್ಯಾಚಸ್ ಇರೋದು, ಕಂಟಿನ್ಯೂಸ್ ಮಾಡ್ತಾ ಇದ್ವಿ ಅವಾಗೆಲ್ಲ. ಇವಾಗ ಜಾಸ್ತಿ ಟೆನ್ನಿಸ್ ಬಾಲಲ್ಲಿ ಹೋದ್ರೆ ಫೆಡ್ಲೈಟ್ ಮ್ಯಾಚಸ್ ಜಾಸ್ತಿ ಆಗ್ತಿದೆ. ಒಂದೊಂದು ದಿವಸ ರೀಸೆಂಟಾಗಿ ಒಂದು 30 ಮ್ಯಾಚ್ ದಿನಕ್ಕೆ ಮಾಡಿದ್ದು ಉದಾಹರಣೆನೂ ಇದೆ. 4 ಓವರ್ಸ್ 30 ಮ್ಯಾಚ್. ನಾವು ಅನ್ಕೊಂಡಿರಲ್ಲ ಅಷ್ಟು ಮ್ಯಾಚ್ ಮಾಡ್ಬೋದಾ ಒಂದು ದಿನದಲ್ಲಿ ಅಂತ, ಅದನ್ನು ಮಾಡಿದ್ವಿ 1 ತಿಂಗಳ ಹಿಂದೆ. ಓಕೆ, ನೈಸ್. ಇನ್ನು ಪಾಟೀಲ್ ಸರ್, ಈಗ ಎಷ್ಟೋ ಟೂರ್ನಮೆಂಟ್ಗಳಲ್ಲಿ ಒಂದು ಕ್ಯಾಶ್ ಪ್ರೈಸ್ ಅಂತ ಅವ್ರು ಹೇಳಿರ್ತಾರೆ, ಅನೌನ್ಸ್ ಮಾಡಿರ್ತಾರೆ. ಬಟ್ ಅದು ಲಾಸ್ಟಿಗೆ ಇನ್ನೇನು ಮುಗಿತಾ ಬರ್ಬೇಕಾದ್ರೆ ಎಲ್ಲ ಕಟ್ ಆಫ್ ಮಾಡಿ ಕಂಡೀಷನ್ಸ್ ಅಪ್ಲೈ ಅಂತ ಬೇರೆನೇ ಅಮೌಂಟ್ ಕೊಡ್ತಾರೆ. ನಮ್ಮ ಈ ZKNPL ಅಲ್ಲಿ ಹೇಗೆ? ಇಲ್ಲ, ನಾವು ಇದು ನೋಡಿ ಓಪನ್ ಆಗಿ ನಾವು ಹೇಳ್ತಾ ಇರೋದ್ರಿಂದ ಆ ಥರ ಏನು ಕಟ್ ಆಫ್ ಟ್ಯಾಕ್ಸ್ ಕಟ್ ಮಾಡಿದ್ವಿ, ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ ಮಾಡಿದ್ವಿ ಅಂತದ್ದೇನೂ ಇಲ್ಲ. 60 ಲಕ್ಷ ರೂಪಾಯಿ ಬಹುಮಾನ ಇದು ವಿನ್ನರ್ಸ್ ಮತ್ತೆ ರನ್ನರ್ಸ್ ನಡುವೆ ಹಂಚಿಕೊಳ್ಳಲಾಗತ್ತೆ. ಒಂದು ದೊಡ್ಡ ಅಮೌಂಟ್, ನೇರವಾಗಿ ಹೇಳ್ತಾ ಇದ್ವಿ, ಅಷ್ಟು ಕ್ಯಾಶ್ ಅವ್ರಿಗೆ ಕೊಡ್ತೀವಿ, ನೋ ಡೌಟ್. ಅದರಲ್ಲಿ ಅಲ್ಲಿ ಕಟ್ ಮಾಡಿದ್ವಿ, ಇಲ್ಲಿ ಟ್ಯಾಕ್ಸ್ ಬಂತು, ಅದು ಬಂತು, ಇದು ಬಂತು, ಏನೂ ಇಲ್ಲ. 60 ಲಕ್ಷ ರೂಪಾಯಿ ಬಹುಮಾನ ಗೆದ್ದ ಟೀಮ್ ಮತ್ತೆ ರನ್ನರ್ ಅಪ್ ತಂಡಕ್ಕೆ ಈ ಒಂದು ಕ್ಯಾಶ್ ಪ್ರೈಸ್ ಖಂಡಿತವಾಗ್ಲೂ ಹೋಗುತ್ತೆ, ನೋ ಡೌಟ್. ಮತ್ತೆ ಅವ್ರ ಕಡೆಯಿಂದ ಇನ್ನು ಫ್ರಾಂಚೈಸಿಗಳ ಕಡೆಯಿಂದ ನಾವು ತಗೊಳ್ತೀವಿ ಅಂಥದ್ದು ಏನೂ ಇಲ್ಲ. ಇದು ಓಪನ್ ಆಗೇ ಇರುತ್ತೆ. ನೀವು ಕೂಡ ಈಗ ನಾವೇ ಹೇಳ್ತಾ ಇದ್ದೀವಿ, ಮತ್ತೆ ಇಷ್ಟು ಮೀಡಿಯಾದಲ್ಲಿ ನಾವೆಲ್ಲ ಇದನ್ನ ಮಾಡ್ಕೊಂಡು ನೀವು ಅಲ್ಲಿ ಕಟಪ್ ಮಾಡಿದ್ರೆ ಖಂಡಿತವಾಗ್ಲೂ ಅದು ಬ್ಯಾಡ್ ನೇಮ್. ಅನೇಕ ಟೂರ್ನಮೆಂಟ್ಸ್ಗಳಲ್ಲಿ ನಾವು ನೋಡಿರ್ತೀವಿ, 10 ಲಕ್ಷ ಬಹುಮಾನ ಅಂದಿರ್ತಾರೆ, 2 ಲಕ್ಷ ಕೊಡ್ತಾರೆ, ಇದನ್ನೆಲ್ಲ ಮತ್ತೆ ರನ್ನರ್ ಅಪ್ಗೆ ಸೆಮಿಫೈನಲ್ನವ್ರಿಗೆ ಅವ್ರಿಗೆಲ್ಲ ಹಂಚ್ತಾ ಇದೀವಿ ಅಂತ ಹಿಂಗೆ ಹೇಳ್ತಾರೆ. ನಾವು ಹಂಗಿಲ್ಲ, ರನ್ನರ್ ಅಪ್ ಮತ್ತೆ ವಿನ್ನರ್ಸ್ಗೆ ಎರಡೂ ಕೂಡಿಸಿ 60 ಲಕ್ಷ ರೂಪಾಯಿ ಬಹುಮಾನವನ್ನ ನೇರವಾಗಿ ಕೊಡ್ತಾ ಇದ್ವಿ, ಅದರಲ್ಲಿ ನೋ ಡೌಟ್. ಎಸ್. ಇನ್ನು ಮದನ್ ಸರ್, ಕೊನೆಯದಾಗಿ ನಮ್ಮ ಈ ZKNPL ಬಗ್ಗೆ ಏನು ಹೇಳ್ತೀರಾ? ಭಾಳ ನಿರೀಕ್ಷೆ ಇದೆ ಆ ಒಂದು ಟೂರ್ನಮೆಂಟು. ಹಾಗೆ ಕರ್ನಾಟಕದಲ್ಲಿ ಕೂಡ ಬಹಳಷ್ಟು ಟ್ಯಾಲೆಂಟ್ಸ್, ಟೆನ್ನಿಸ್ ಬಾಲ್ ಕ್ರಿಕೆಟರ್ಸ್ ಭಾಳ ಕಾತುರ ನಿರೀಕ್ಷೆ ಆಗಿದ್ದಾರೆ. ಯಾಕಂದರೆ ಈ ರೀತಿ ವೇದಿಕೆ ಬೇಕಿತ್ತು, ಇದನ್ನು ಎದುರು ನೋಡ್ತಿದ್ದಾರೆ. ಮತ್ತು ಅವರೊಂದು ಭವಿಷ್ಯನ ರೂಪಿಸ್ಕೊಳ್ಳೋಕೆ, ಅವರ ಟ್ಯಾಲೆಂಟ್ನ ಶೋಕೇಸ್ ಮಾಡೋಕ್ಕೆ ಇದೊಂದು ಒಳ್ಳೆ ವೇದಿಕೆ. ನಾ ಅದನ್ನೆಲ್ಲ ಸದುಪಯೋಗ ಪಡಿಸ್ಕೊಳ್ತೇನೆ ಅಂತ ಅಂದ್ಕೊಂಡಿದ್ದೀನಿ. ಪಾಟೀಲ್ ಸರ್, ನೀವೇನು ಹೇಳ್ತೀರಾ ಕೊನೆಯದಾಗಿ?
ಖಂಡಿತ ಒಂದು ದೊಡ್ಡ ವೇದಿಕೆ ಜಿ ಕನ್ನಡ ನ್ಯೂಸ್ ಒದಗಿಸ್ತಾ ಇದೆ. ಆಟಗಾರರು ಭಾಗವಹಿಸಿ ನಿಮ್ಮ ಟ್ಯಾಲೆಂಟ್ನ ಟೆಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಮೊದಲು ಟೆಸ್ಟ್ ಮಾಡ್ಕೊಳ್ಳಿ, ಅದು ಆಗುತ್ತೋ ಇಲ್ಲೋ, ಎಂತೆಂಥವ್ರು ಬಂದಿರ್ತಾರೆ ಅಂಥದ್ದೇನಿಲ್ಲ. ನಿಮ್ಮ ಹತ್ರ ಒಂದು ಒಳ್ಳೆ ಟ್ಯಾಲೆಂಟ್ ಇದೆ, ನಾನು ಒಳ್ಳೆ ಬೌಲರು ಅಥವಾ ನಾನು ಒಬ್ಬ ಒಳ್ಳೆ ಫಾಸ್ಟ್ ಬೌಲರು ಅಥವಾ ಒಬ್ಬ ಒಳ್ಳೆ ಬ್ಯಾಟರ್ ನಾನು, ಇಲ್ಲ ಆಲ್ರೌಂಡರ್ ನಾನು ಅಂತ ಬಂದರೆ ಖಂಡಿತವಾಗ್ಲೂ ಅದಕ್ಕೆ ವೇದಿಕೆ ಸೃಷ್ಟಿ ಮಾಡಿಕೊಳ್ಳುತ್ತೀವಿ ನಾವು. ಮತ್ತು ಫ್ರಾಂಚೈಸಿಗಳನ್ನು ನಿಮ್ಮನ್ನು ಖರೀದಿ ಮಾಡೇ ಮಾಡ್ತಾರೆ. ಮತ್ತು ಪ್ರತಿಯೊಬ್ಬರು ಬಂದ ತಕ್ಷಣ ನೀನು ಬೇಡ ಹಾಗೆ ಏನೂ ಇಲ್ಲ, ನಿಮ್ಮ ಆಟವನ್ನು ನೋಡಿಯೇ ಸೆಲೆಕ್ಷನ್ ಮಾಡ್ತೀವಿ. ಟ್ಯಾಲೆಂಟ್ ಇದ್ದರೆ ಖಂಡಿತವಾಗ್ಲೂ ನಿಮಗೆ ವೇದಿಕೆ, ಆ ಒಂದು ದೊಡ್ಡ ವೇದಿಕೆ ನಾವು ಕೊಡ್ತೀವಿ. ಮತ್ತು ಒಳ್ಳೆ ಪ್ರೈಸ್ ಬಹುಮಾನ ಇದೆ. ಕೇವಲ ಇದು ನಿಮ್ಮ ವೈಯಕ್ತಿಕ ಅಷ್ಟೇ ಅಲ್ಲದೆ ನಿಮ್ಮ ತಾಲೂಕನ್ನು ಪ್ರತಿನಿಧಿಸುವಂತ ಒಂದು ದೊಡ್ಡ ವೇದಿಕೆ ಆಗಿರೋದ್ರಿಂದ ಖಂಡಿತವಾಗ್ಲೂ ಒಂದು ದೊಡ್ಡ ಹೆಮ್ಮೆ ನಿಮಗೂ ಕೂಡ ಬರುತ್ತೆ, ನಿಮ್ಮ ಕುಟುಂಬಕ್ಕೂ ಬರುತ್ತೆ. ದಯವಿಟ್ಟು ಬಂದು ಭಾಗವಹಿಸಿ ಇದನ್ನ ದೊಡ್ಡ ಸಕ್ಸಸ್ ಮಾಡಿ ಅಂತ ಕೇಳ್ಕೊಂಡು. ಎಸ್, ಇನ್ನು ಥ್ಯಾಂಕ್ ಯು ಮದನ್ ಸರ್ ಅಂಡ್ ಪಾಟೀಲ್ ಸರ್, ಇಬ್ಬರಿಗೂ ಕೂಡ ನಿಮ್ಮ ಪ್ರೀಶಿಯಸ್ ಟೈಮ್ನ ಇಷ್ಟೊತ್ತು ನಮ್ಗೆ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ZKNPL ಈ ಟೂರ್ನಿಯಲ್ಲಿ ರಾಜ್ಯದ ಪ್ರತಿಯೊಬ್ಬ ಕ್ರಿಕೆಟ್ ಪ್ರೇಮಿಗೂ ಅವಕಾಶ ಸಿಗುತ್ತೆ. ಗೆದ್ದ ತಂಡಕ್ಕೆ ಹ್ಯೂಜ್ ಕ್ಯಾಶ್ ಪ್ರೈಸ್ ಕೂಡ ಇರುತ್ತೆ. ಹಾಗಾದ್ರೆ ಮತ್ಯಾಕ್ ತಡ, ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಅಂಡ್ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಪೇಜ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.